ಚಿಕ್ರಿಗೆ ಕುಲು ಕುಲು ನಗೋ ಹಿರಿಕರಿಗೆ ಹೆಂಗೆಂಗೋ ನಗೋ ಹೆಂಗ್ ಬಾಯ್ಸ್ಗೆ ಮುದ್ದು ಮುದ್ದು ನಗೋ ಯಂಗ್ ಗರ್ಲ್ಸ್ಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಲೇ ತರ್ಲೆ ತಿಮ್ಮ ಕಾಮಿಡಿ ಕುರ್ಮ ಜಡ್ಜಸ್ ನ ಬೇಗ ಭಯ ಭಕ್ತಿಯಿಂದ ವೆಲ್ಕಮ್ ಮಾಡೋಣ. ಸ್ವಲ್ಪ ಇರಮ್ಮ, ಶೋ ಓಪನಿಂಗ್ ಅಲ್ಲೇ ಬೈಸ್ಕೊಂಡು 10 kg ಸಣ್ಣ ಆಗೋಗಿದ್ದೀನಿ. ಇವತ್ತು ದಿಢೀರ್ ಅಂತ 10 kg ದಪ್ಪ ಆಗೋ ಕಾರ್ಯಕ್ರಮ ಇದೆ. ಯಾಕೆ ಅಂತಂತಂದ್ರೆ ಇವತ್ತು ಅವಾರ್ಡ್ ವಿನ್ನಿಂಗ್ ಓಪನಿಂಗ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಎಲ್ಲರೂ ಒಂದ್ಸರಿ ಭಕ್ತಿಯಿಂದ ಕೈ ಮುಗಿರಿ. ಇವಾಗ ನೋಡು, ಇವಾಗ ಇರೋದು ಅವಾರ್ಡ್ ವಿನ್ನಿಂಗ್ ಫಂಕ್ಷನ್ ಇವಾಗಿರೋದು. ಏನದು ನೋಡಮ್ಮ ಒಂದು ನಿಮಿಷ ಹಂಗೆ ನೀನ್ ಇಡಲ್ಲಮ್ಮ, ನಾನು ಹೇಳ್ತೀನಿರೋ. ಕಾಣ್ತಾ ಇದೆಯಾ ನೀನು? ಪೂಜೆ ಮಾಡು, ಹೂವನ್ನು ಇಡು. ಸರಿಯಾದ ಜಾಗದಲ್ಲಿ ಇಡ್ತೀನಿ. ಈಗ ನಾನು ಹೇಳ್ಕೊಟ್ಟಿದ್ದೀನಲ್ಲ, ನೀವೆಲ್ಲ ಜೋರಾಗಿ ಹೇಳ್ಬೇಕು. ಓಕೆ? ಓಂ ನಮೋ ಓಂ ನಮೋ ಎಸ್ ನಾರಾಯಣಾಯ ನಮಃ. ಎಸ್ ನಾರಾಯಣಾಯ ನಮಃ. ಯಾಕಿ ಬೊಟ್ಟು ಯಾಕಿ ಹೂವ ಅಂದ್ರೆ ನಮ್ಮ ಚೆಲುವ ನಾರಾಯಣ ಸ್ವಾಮಿಗಳು ಬೊಟ್ಟಿಟ್ಕೊಂಡು ಮನ್ಮಥಂತರ ಕಾಣಿಸ್ತಾರೆ. ಅದಕ್ಕೆ ನಾನು ಅವ್ರಿಗಿಂತ ಚೆನ್ನಾಗಿ ಕಾಣಿಸೋಣ ಅಂತ ಬೊಟ್ಟು ಮತ್ತೆ ಹೂವ ಇಟ್ಕೊಂಡು ಜೊತೆಗೆ ಬಂದಿದ್ದೀನಿ. ಹೆಂಗಿದೆ ಅಂತ ಚೆನ್ನಾಗಿದೆ. ಏನ್ ಮಾಡಿದ್ರು ಅಷ್ಟೊಂದೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಹೌದಾ? ಅವ್ರನ್ನ ಕೇಳೋಣ. ನಾರಾಯಣ್ ಸರ್ ಹೆಂಗಿದೆ ಸರ್? ನಿಮ್ ತರನೇ ಕಂಠ ಸರ್? ಕುಂಕುಮ ಇಟ್ಕೊಂಡ್ಬಿಟ್ರೆ ನೀವು ಎಸ್ ನಾರಾಯಣ ಆಗ್ಬಿಡ್ತೀರಾ? ಚಾನ್ಸೇ ಇಲ್ಲ ಸರ್. ಕುಂಕುಮ ಅಳಿಸಿದ್ರೆ ನಾನು ನಿರಂಜನ ಆಗಕ್ಕಾಗತ್ತಾ? ನಾನು ನಾನೇ, ನೀವು ನೀನೆ. ಬಟ್ ನನ್ನ ಪ್ರಶ್ನೆ ಸರ್, ನೀವ್ ಯಾಕೆ ಯಾವಾಗಲೂ ಬೊಟ್ಟಿಟ್ಕೊತೀರಾ? ಬೊಟ್ಟಿನ ರಹಸ್ಯ ಏನ್? ಹೌದು, ಅದು ಯಶಸ್ಸಿನ ಸಂಕೇತ. ಅದು ಯಾರು ಬೇಕಾದ್ರೂ ಇಟ್ಕೋಬಹುದು, ಶುಭ. ಅದು ಇಟ್ಕೊಂಡ್ರೆ ನನ್ನ ತರ ಇರ್ತೀನಿ, ಅದು ಇಟ್ಕೊಂಡಿಲ್ಲ ಅಂದ್ರೆ ನಿರಂಜನ್ ತರ ಕಾಣ್ತೀನಿ. ಆಯ್ತು ಸರ್, ಕಾರ್ಯಕ್ರಮ ಮುಂದುವರ್ಸೋಣ. ಬಟ್ ನಿಜವಾಗ್ಲೂ ಮಗದೊಮ್ಮೆ ಕಲಾ ತಪಸ್ವಿ, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವ್ರಿಗೆ ಮಜಾ ಭಾರತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವಾಗ ಶ್ರುತಿ ಮೇಡಮ್ ನಾನೇ ವೆಲ್ಕಮ್ ಮಾಡ್ಬಿಡ್ತೀನಿ. ಹೆಚ್ಚು ಕಮ್ಮಿ ಆದ್ರೆ ನಿಂದೇ ಜವಾಬ್ದಾರಿ. ಓಕೆ? ನೀಟಾಗಿ ಮಾಡ್ಬೇಕು. ಏನಾಗಲ್ಲ ನೋಡು. ಹಾಸ್ಯಕ್ಕೆ ಆರಸಿ ನಗುವಲ್ಲಿ ದ್ಯಾಟ್ ಇಸ್ ಶಿ. ಪ್ಲೀಸ್ ವೆಲ್ಕಮ್ ಗಾರ್ಜಿಯಸ್ ಶ್ರುತಿ ಮೇಡಮ್. ಸೆಲೆಬ್ರಿಟೀಸ್ನು ಹಾಗೆ ಕರ್ಬಿಡೋಣ ಕಣ. ಕರ್ಬಿಡೆ. ಮಜಾ ಭಾರತಕ್ಕೆ ಕಳೆ ತುಂಬೋಣ, ನಗುವಿನ ಹೂಮಳೆನೆ ಸುರಿಸ್ಬಿಡೋಣ ಇವತ್ತು. ಯಾಕೆಂದ್ರೆ ರೇಟ್ ಜಾಸ್ತಿ ಇದೆ ಕಡೆ. ಹೂಮಳೆ ಎಲ್ಲಿಂದ ಸುರ್ಸೋದಿಲ್ಲಿ ಅಣ್ಣ. ನಿಮ್ಮ ಮೈಗೆ ಯಾಕೋ ಹುಷಾರಿಲ್ಲ, ಕೆಮ್ತಾ ಇದೆಯಾ? ಸರಿ ಇಲ್ಲ, ಅದಕ್ಕೆ ಅಂದ್ರೆ ಡಾಕ್ಟರ್ನ ಕರೆಸ್ತಾ ಇದೀನಿ. ಸರಿ ಇದ್ದೆ, ನಿನ್ ಪಕ್ಕ ಬಂದು ನಿಂತಿದ್ದೆ ಹಿಂಗಾಗೋ. ಇಲ್ಲ, ನಿನಗೋಸ್ಕರ ಡಾಕ್ಟರ್ನ ಕರೆಸ್ತಾ ಇದೀನಿ. ಯಾಕಂದ್ರೆ ಸಿಲ್ಲಿಲಲ್ಲಿ ಅನ್ನೋ ಸೀರಿಯಲ್ ಮುಖಾಂತರ ಸಿಕ್ಕಾಪಟ್ಟೆ ಫೇಮಸ್ ಆದಂತ, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಬರ್ಜರಿ ಡಾಕ್ಟರ್ ವಿಠಲ್ ರಾವ್ ಅವ್ರು ಬರ್ತಾ ಇದಾರೆ. ಹಾಡಲ್ಲೇ ಆರೋಗ್ಯ ಸರಿ ಮಾಡೋ ಮಾಜಿ ಡಾಕ್ಟರ್ ಅಂಡ್ ಹಾಲಿ ಆಕ್ಟರ್. ಪ್ಲೀಸ್ ವೆಲ್ಕಮ್ ರವಿಶಂಕರ್ ಗೌಡ ಆನ್ ಸ್ಟೇಜ್. ಸೊ ಇವ್ರು ಮಾಡಿದ್ದು 2 ಸಿನಿಮಾ ಆದ್ರೂನು 2 ಸಿನಿಮಾ ಬಗ್ಗೆನೂ ಎಲ್ರೂ ಮಾತಾಡ್ತಾರಪ್ಪ. ಮರೆಯಲಾಗದ ಪಂಚ್ ಕೊಟ್ಟು ಪರಪಂಚವನ್ನೇ ಗೆದ್ದಿರೋ ಅಂತ ಡೈರೆಕ್ಟ್ರು. ಪ್ಲೀಸ್ ವೆಲ್ಕಮ್ ಹಾಸ್ಯದ ಗಾಂಧೀವಿ ರಿಯಾಲಿಟಿ ಶೋಗಳಿಗೆ CCTV ವಿಜಯ್ ಪ್ರಸಾದ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಮಜಾ ಭಾರತ, ಮಜಾ ಭಾರತ. ಹಾಸ್ಯ ದಿಗ್ಗಜರಾದಂತಹ ರವಿಶಂಕರ್ ಹಾಗೂ ವಿಜಯ್ ಪ್ರಸಾದ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಿಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾವುಕನಾಗ್ತೇನೆ ಸರ್. ಖರ್ಚು ಕೊಡ್ಲಾ? ಬೇಡ ಸರ್, ಒರ್ಸ್ಕೊಂಡ್ ಬಂದೆ ಸರ್ ನಾನು. ಅಲ್ಲ, ಇನ್ನೊಂದ್ಸತಿ ಒರ್ಸ್ಕೊಳ್ಳಿ. ಇಲ್ಲ ಸರ್, ಬೇಡ ಸರ್. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಒಂದು ದಂತ ಕತೆ ಸರ್. ಎಲ್ಲರೂ ಎಷ್ಟು ನಗ್ಸಿದ್ದೀರಾ, ಎಷ್ಟು ದಂತಕತೆ ಅಂತ ಹೇಳ್ಬೇಡಿ. ಯಾಕೆ ಸರ್? ದಂತನ ಕುಯ್ಕೊಂಡು ಹೋಗೋದೇ ಜಾಸ್ತಿ. ಇಲ್ಲ ಸರ್, ಅದಕ್ಕೋಸ್ಕರ ನಿಮಗೆ ನಾನು ನನ್ನ ಕಡೆಯಿಂದ ಹೃತ್ಪೂರ್ವಕವಾಗಿ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಅರ್ಪಿಸ್ಕೋಬೇಕು ಸರ್. ತೆಗೆದ್ಬಿಟ್ಟು ತಗೊಳ್ಳಿ ಸರ್. ಸರ್, ನೀವು ದಂತಕತೆ, ಅದಕ್ಕೆ ದಂತ ಕೊಡ್ತಾ ಇದ್ದೀನಿ. ಇದು ಏನಕ್ಕೆ ಕೊಟ್ಟಿದ್ದೀರಾ ಅಂತಾನೂ ಗೊತ್ತಾಯ್ತು ನಮ್ಗೆ. ಏನಕ್ಕೆ ಸರ್? ಆಮೇಲೆ ಮಾತಾಡೋಣ ಬಿಡಿ. ಇಲ್ಲ ಸರ್, ಅದು ಆಕ್ಚುಲಿ ಆ ಟ್ಯಾಬ್ಲೆಟ್ ಬಂದು ನಾವು ಹೇಳ್ಬಿಡ್ತೀವಿ. ವಿಜಯ್ ಸರ್ಗೆ ಮಾತ್ರೆ ತಗೊಳ್ಳೋ ಅಭ್ಯಾಸ ಇದೆ. ಹಾಗಾಗಿ ಎನರ್ಜಿಯಲ್ಲಿ ಒಳ್ಳೆ ಇಡೀ ಶೋ ನಮಗೆ ಫುಲ್ ಎನರ್ಜಿಯಿಂದ ನಗಿಸ್ತಾ ಇರಲಿ ಅಂತ ಎನರ್ಜಿ ಟ್ಯಾಬ್ಲೆಟ್ ಕೊಡ್ತಾ ಇದೀವಿ ಸರ್. ಅಲ್ಲ, ಎನರ್ಜಿ ಎಲ್ಲ ಟ್ಯಾಬ್ಲೆಟ್ ಎಲ್ಲ ಇರೋ ಆಗಿದ್ದರೆ ಸ್ಕ್ರಿಪ್ಟ್ ಎಲ್ಲ ಯಾಕೆ ಮಾಡ್ತಾ ಇದ್ರು? ಬರೀ ಟ್ಯಾಬ್ಲೆಟ್ ತಗೊಂಡು ಇರ್ತಾ ಇದ್ರು. ಇರಲಿ ಬಿಡಿ, ಈಗ ಅರ್ಥ ಆಗಿದೆ ನನಗೆ. ಬಟ್ ರವಿಶಂಕರ್ ಸರ್, ನೀವು ಅಷ್ಟೇ ಕಾರ್ಯಕ್ರಮ ಬಂದಿರಾ, ಅವ್ರಿಗೆ ಬೇಡವಂತೆ, ನೀವು ತಗೊಳ್ಳಿ ಎನರ್ಜಿ ಟ್ಯಾಬ್ಲೆಟ್. ಕೊಡಿ, ನಮಗೆ ಎಷ್ಟು ಎನರ್ಜಿ ಇದ್ರೂ ಸಾಲದು ನಮಗೆ. ಇಬ್ಬರಿಂದನೂ ನಮಗೆ ಇಡೀ ಕಾರ್ಯಕ್ರಮಕ್ಕೆ ಎನರ್ಜಿ ಸಿಕ್ಕಿದೆ. ಸೊ ದಯವಿಟ್ಟು. ಥ್ಯಾಂಕ್ ಯು.
ಈಗ ಮೊದಲನೆಯ ತಂಡನ ವೇದಿಕೆ ಮೇಲೆ ಕರೆಯುವಂತ ಸಮಯ ಆಗಿದೆ. ಶೀತ್ಲು, ಹಾ ನನಗೆ ಈಗ ಒಂದು ಆಸೆ. ಹಾ ನನಗೆ ಮದುವೆ ಆದ್ಮೇಲೆ ಹುಟ್ಟೋ ಮಗ ಕಾಲೇಜ್ಗೆ ಹೋದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತಿದ್ದೀನಿ. ಲೋ, ಪ್ರಕೃತಿಗೆ ವಿರುದ್ಧ ಮಾತಾಡ್ತಿದ್ಯಾ? ಯಾವಾಗಾದ್ರೂ ಆಪೋಸಿಟ್ ಮಾತಾಡ್ತಿರ್ತೀಯ ನೀನು. ಹಾಗಲ್ಲಮ್ಮ, ಅರ್ಥ ಮಾಡ್ಕೋ. ಶೀತಲ್ ಅವ್ರ ಮಗ ಕಾಲೇಜ್ಗೆ ಹೋದ್ರೆ ಇವ್ ಸ್ಕೂಲ್ ಹೋಗ್ತಾರೆ. ಹೋಗ್ತಾನಂತೆ ಕಸ ಗುಡ್ಸಕ್ಕೂ ಹೋಗ್ಬೋದು, ಸ್ಕೂಲಲ್ಲಿ ತುಂಬಾ ಕೆಲಸಗಳಿರ್ತವೆ. ಕರೆಕ್ಟ್. ಪರವಾಗಿಲ್ಲ ಸರ್, ಸ್ವಚ್ಛ ಭಾರತ್ ಹೊಡಿತಾ ಇರ್ತೀವಿ, ಎಲ್ಲೂ ಧೂಳಿರಕ್ ಬಿಡಲ್ಲ ನಾವು. ಹೊಡಿರಿ ಚಪ್ಪಾಳೆ. ಬಟ್ ನಿರಂಜನ್, ಇವಾಗ ಬರ್ತಾ ಇರೋರು ಮಗು ಇಲ್ಲ ಅಂತ ಹೇಳಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊಂಡು ಬೇಕು ಅನ್ನೋ ಕಾಲಕ್ಕೆ ಸಂತಾನ ಇಲ್ಲದೆ ಡಿವೋರ್ಸ್ ಅಪ್ಲೈ ಮಾಡಿದಾರೆ ಅಂದ್ಕೊಳೋ. ಏನೇ ಇದು, ಅರ್ಥನೇ ಆಗ್ತಾ ಇಲ್ಲ. ಓಕೆ, ಸದ್ಯಕ್ಕೆ ಇವ್ರ ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಗುತ್ತೆ ಅಂತ ನೋಡೋಣ. ಸೊ ಕರೆದೇ ಬರೋಣ. ಸೊ ಲೆಟ್ಸ್ ವೆಲ್ಕಮ್ ಗಂಡ ಹೆಂಡತಿ ಸಮಸ್ಯೆ ಜೊತೆ ಬರ್ತಾ ಇದ್ದಾರೆ ಪ್ರಶಂಸಾ ಟೀಮ್ ಆನ್ ಸ್ಟೇಜ್. ಹಲೋ ವಿಠಲ, ಹೇಗಿದ್ದಿ? ನಾನು ಆರಾಮ್ ಮಾರ. ಸಂಸಾರ ಹೇಗಿದೆ? ಎಂತ ಸಂಸಾರ ಮಾರ, ತೊಂದ್ರೆ ಇಲ್ಲ. 8 ವರ್ಷ ಆಯ್ತು ಮದುವೆ ಆಗಿ, ಮಕ್ಳಾಗ್ಲಿಲ್ಲ. ನಿಮ್ಗೆ ಅದೇ ಟೆನ್ಷನ್ ಮಾರ, ಎಂತ ವಿಶೇಷ ಅಂತ. ಅದೇ ಮಾರ, ನಂದು ಎಲ್ಲ ಸಮಸ್ಯೆ ಏನಿಲ್ಲ. ನಂದು ಹೆಂಡತಿ ಸ್ವಲ್ಪ ಜೋರ. ಹೌದಾ, ನಂಗೆ ಮದುವೆ ಮಾಡಿದ್ದಾನಲ್ಲ ಬ್ರೋಕರ್, ಅವನಿಗೆ ಹಿಡಿದು ಬಡಿಬೇಕು. ಅವಳೊಂದು ಎಂತ ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ವಾ? ಯಾರಾದ್ರೂ ಇದ್ರೆ ಮಾತ್ರ ಮರ್ಯಾದೆ, ಇಲ್ದಿದ್ರೆ ನಾನು ನಾಯಿಗಿಂತ ಕಡೆ ಬೈದು ಗೊತ್ತಿತ್ತಾ? ಏಕವಚನದಲ್ಲಿ ಕರೆಯೋದು ಗಂಡನನ್ನು. 1 ನಿಮಿಷ ಕೇಳಬೇಕಾದ್ರೆ, ನೋಡಮ್ಮ ಪಂಕಜ, ಸ್ವಲ್ಪ ಹೊರಗೆ ಬಾ ಅಮ್ಮ. ಏನು 3 ತಾಸ್ನವನೇ, ಏನ್ ತೊಂದ್ರೆ ನಿಂದು? ನಂಗೆ ಡ್ಯೂಟಿಗೆ ರೆಡಿ ಹಾಕೋಕೆ ಬಿಡಲ್ಲ ಅಲ್ವಾ ನೀನು? ನೆಂಟ್ರಿದ್ದಾರೆ. ಹಾ, ಬಂದಿ ಚಿನ್ನ. ನೋಡಿದ್ಯಾ, ಯಾರಾದ್ರೂ ಇದ್ದಾರೆ ಅಂದ ಕೂಡ್ಲೆ ಬಹಳ ಮರ್ಯಾದೆ, ಇಲ್ದಿದ್ರೆ ನಾನು ನಾಯಿಗಿಂತ ಕಡೆ. ನೀನ್ ನಾನೀಗ ಬಿಸಿ ಇದ್ದೇನೆ, ನಿನ್ಗೆ ಮತ್ತೆ ಫೋನ್ ಮಾಡ್ತೇನೆ, ಆಯ್ತಾ? ಆಯ್ತು. ಚಿನ್ನು. ಬಾಬು, ಹಾ, ಚಾ ಕುಡ್ದಿಯಾನ? ಹೌದು ಪುಟ್ಟ. ಚಿನ್ನು, ಆ? ನೆಂಟ್ರಲ್ಲಿ ಹೊರಗಡೆ ಇದ್ದಾರೆ. ಹೌದಾ? ಚಿನ್ನು, ಹಾ, ತಿಂದಿಯಾನ? ಹೌದು ಬಂಗಾರು. ಚಿನ್ನು, ನೆಂಟ್ರಿಲ್ಲ, ನಾನು ಸುಮ್ಮನೆ ಹೇಳಿದ್ದು. ಇದು ಬಂಗಾರು, ಮಧ್ಯಾಹ್ನ ಊಟಕ್ಕೆ ಎಂತ ಬಡಿಸ್ತೀಯಾ? ಮಣ್ಣು ಬಡಿಸ್ತೇನೆ. ಏನ, ನೆಂಟ್ರು ಇದ್ದಾರೆ ಅನ್ಕೂಡ್ಲೆ ಬಹಳ ಮರ್ಯಾದೆ, ಯಾರಿಲ್ಲ ಅನ್ಕೂಡ ನಾಯಿಗಿಂತ ಕಡೆನಾ? ನಾಯಿ, ನೀನ್ ನಾಯಿಗಿಂತಲೂ ಕಡೆ. ನೀನೊಂದ್ ಗಣ್ಣ, ಏನು ಪ್ರಯೋಜನ ಇಲ್ಲದವ, ಸಾಯ್ಲಿಕ್ಕೂ ಸಾಯುದಿಲ್ಲಲ್ಲ ನೀನು. ನಾನೇ ಸಾಯ್ಬೇಕಾ? ನನ್ಗಿಂತ ಮೊದಲು ನೀನೇ ಸಾಯ. ಏನು, ನನ್ಗೆ ಸಾಯ್ಲಿಕ್ಕೆ ಅಂತ? ನೀನ್ ಮಾಡಿದ ಕರ್ಮಕ್ಕೆ ಬರುವ ಜನ್ಮದಲ್ಲಿ ಮಣ್ಣಾಗಿ ಹುಟ್ಟಬೇಕು. ಹಾ, ನಾನು ಬರುವ ಜನ್ಮದಲ್ಲಿ ಮಣ್ಣಾಗಿ ಹುಟ್ಟಿದ್ರೆ ನೀನು ಬರುವ ಜನ್ಮದಲ್ಲಿ ಗೆದ್ಲಾಗಿ ಹುಟ್ಟಬೇಕು. ನಾನು ಅದನ್ನು ತಿಂತಾ ಇರ್ಬೇಕು. ನೀನ್ ಬಾರಿ ಮಾತಾಡ್ತೀಯಲ್ಲ. ನೀನ್ ಮಾಡಿದ ಕರ್ಮಕ್ಕೆ ಬರುವ ಜನ್ಮದಲ್ಲಿ ಕೋಳಿಯಾಗಿ ಹುಟ್ಟಬೇಕು. ಯಾವುದು, ಹೂಂಜವ ಹೆಂಟೆಯ? ಹೆಂಟೆ. ಆಯ್ತು, ನಾನು ಬರುವ ಜನ್ಮದಲ್ಲಿ ಹೆಂಟೆಯಾಗಿ ಹುಡ್ತೀನಿ, ನೀನ್ ಮಾತ್ರ ಬರುವ ಜನ್ಮದಲ್ಲಿ ಹೂಂಜಾಗಿಯೇ ಹುಟ್ಟಬೇಕು. ಯಾಕೆ? ಬಾ, ನಿಂಗೆ ನಾನು ಸಿಕ್ಕುದಿಲ್ಲ, ನೀನ್ ನನ್ನ ಹುಡುಕ್ಬೇಕು. ಬಾ. ನೀನ್ ಬಾರಿ ಮಾತಾಡ್ತೀಯಲ್ಲ. ನೀನ್ ಮಾಡಿದ ಕರ್ಮಕ್ಕೆ ಬರುವ ಜನ್ಮದಲ್ಲಿ ನಾಯಾಗಿ ಹುಟ್ಟಬೇಕು. ಹಾ, ಆಯ್ತು, ನೀನ್ ಹೇಳಿದಾಗೆ ನಾನು ಬರುವ ಜನ್ಮದಲ್ಲಿ ನಾಯಾಗಿ ಹುಡ್ತೀನಿ, ನೀನ್ ಮಾತ್ರ ಬರುವ ಜನ್ಮದಲ್ಲಿ ಕರೆಂಟ್ ಕಂಬಾಗಿಯೇ ಹುಟ್ಟಬೇಕು. ಯಾಕೆ? ಯಾಕಂದ್ರೆ ನನ್ಗೆ ಸುಲಭ ಆಗ್ತಲ್ಲ ಅದಕ್ಕೆ. ನನ್ನ ಹತ್ರ ಸುಮ್ಮನೆ ಚರ್ಚೆ ಮಾಡಬೇಡ. ನಾನು ಈಗ ಮನಸ್ಸು ಮಾಡಿದ್ರೆ ಹೊರಗೆ ಹೋಗಿ ಊಟ ಮಾಡಿ ಬರ್ಬೋದು, ನನಗೆ ಗೊತ್ತಿತ್ತಾ? ಒಂದು ಮಾತು ನೆನಪಿನಲ್ಲಿ ಇಟ್ಕೋ. ಏನು? ದಶರಥನಿಗೆ 3 ಜನ ಹೆಂಡತಿರು, ಅದಕ್ಕೆ ಇನ್ನು 2 ನನ್ಗೆ ಆಗ್ಬೋದು. ಹೋಯ್, ಇಲ್ಲಿ ನೋಡಿ. ಹಾಗೆ ದ್ರೌಪದಿಗೆ 5 ಜನ ಗಂಡಂದ್ರು, ಅದಕ್ಕೆ ನನ್ಗೆ ಸಹ ಇನ್ನು 4 ಮದುವೆ ಆಗ್ಬೋದು. ಬೇಡ, ನಾನು ಮನೆಯಲ್ಲಿ ಊಟ ಮಾಡ್ತೀನಿ. ಬಾ ದಾರಿಗೆ. ಅಯ್ಯೋ ದೇವರೇ, ಇದು ಸುಳ್ಳಲ್ಲ. ಈ ಸರ್ಕಾರದವರೊಂದು ಕಾನೂನು ಮಾಡಿದ್ದಾರೆ, ಅದು 100% ಕರೆಕ್ಟ್. ಏನಂತ? ಈ ಗಂಡಸರಿಗೆ ಮದುವೆ ಆಗ್ಲಿಕ್ಕೆ 21 ವರ್ಷ, ಮತದಾನ ಮಾಡ್ಲಿಕ್ಕೆ 18 ವರ್ಷ ಅಂತ. ಅದು 100ಕ್ಕೆ 100 ಸತ್ಯ. ಅದು ಹೇಗಂತೀಯ? ಹೇಗಂದ್ರೆ 18 ವರ್ಷದಲ್ಲಿ ಈ ದೇಶವನ್ನು ಆಳ್ಬೋದು, ಆದ್ರೆ ಹೆಂಡತಿಯನ್ನು ಆಳ್ಲಿಕ್ಕೆ ಆಗೋದಿಲ್ಲ.
ಸುಮ್ನೆ ಏ ನಿನ್ನನ್ನು ಆಳೋದಕ್ಕೆ ನೀನನ್ ದೊಡ್ಡ ರಾಜ ಮನೆತನದವನ ಹೌದಾ? ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ನಿನ್ನನ್ ಸಾಕ್ಬೇಕು. ನಿಂಗೇನ್ ಕೆಲಸ ಮಾಡಕ್ಕೆ ಆಗಲ್ವಾ? ಏ ನಾನು ಸುಮ್ಮನಿದ್ದೇನಾ? ನಾನು ಮದುವೆ ಮೊದಲು ನನ್ನೊಂದು ರೊಟ್ಟಿ ಫ್ಯಾಕ್ಟ್ರಿ ಇರ್ಲಿಲ್ವನ? ಎಷ್ಟು ಚಂದ ಎತ್ತು ಗೊತ್ತುಂಟ, ನಾನು ಸುಮ್ಮನಿದ್ದ ದುಡಿಲಿಲ್ವಾ? ಅದೇ ಅಲ್ವಾ ರಂಬಾ ರೊಟ್ಟಿ. ಹಾ, ಹೆಸರು ಕೇಳಿದ ತಕ್ಷಣನೇ ಜನ ಬರ್ತಿದ್ರು. ರಂಬಾ ರೊಟ್ಟಿ ಎಷ್ಟು ಫೇಮಸ್ ಇತ್ತು ಗೊತ್ತಿತ್ತಾ ನಿಂಗೆ? ಏನು? ನಾನು ಟಿವಿಯಲ್ಲೆಲ್ಲ ಅಡ್ವರ್ಟೈಸ್ ಕೊಡ್ತಿದ್ದೆ. ಏನಂತೇಳಿ? ಏನು? ನಿಮಗೆ ರೊಟ್ಟಿಯ ಅಭಾವವೇ, ಅಕ್ಕಿಯಿಂದ ಮೆಟ್ಟಿ, ಎಣ್ಣೆಯಿಂದ ಮುಟ್ಟಿ, ಕಾವಲಿಯಿಂದ ತಟ್ಟಿ, ತೊಟ್ಟಿಯಿಂದ ಕಟ್ಟಿದ ರೊಟ್ಟಿ ರಂಬಾ ರೊಟ್ಟಿ. ಎಷ್ಟು ಫೇಮಸ್ ಇತ್ತು ಗೊತ್ತಿತ್ತಾ? ಎಷ್ಟು ಫೇಮಸ್ ಇದ್ರು ಏನು ಬಂದಾಗ ಹೋಯ್ತಲ್ಲ. ನಾನ್ ಬಂದ್ ಮಾಡಿದ್ದ ಬ್ಯಾಂಕಿನವ್ರು ಬಂದ್ ಮಾಡಿದ್ದಲ್ಲ. ಲೋನ್ ಕಟ್ಟಿದ್ರೆ ಬ್ಯಾಂಕ್ ಅವ್ರು ಯಾಕೆ ಬಂದ್ ಮಾಡ್ತಿದ್ರು? ನೀವು ಲೋನ್ ಕಟ್ಲೇ ಇಲ್ಲಲ್ವಾ? ನೋಡಿ, ನಿಮ್ ಜೊತೆ ಸಂಸಾರ ಮಾಡಿ ನಂಗೆ ಸಾಕಾಗೋಯ್ತು. ನಾನು ನಿಮ್ ಜೊತೆ ಸಂಸಾರ ಮಾಡೋದಿಲ್ಲ. ನಾನು ಸೀದಾ ತವರ ಮನೆಗೆ ಹೋಗ್ತೀನಿ. ಎಲ್ಲಿ ಹೋಗ್ತೀಯ? ತವರ ಮನೆಗೆ. ತವರ ಮನೆಗೆ ಹೋಗು. ತವರ ಮನೆಗೆ ಹೋಗಿ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ನಾನು ತವರ ಮನೆಗೆ ಹೋಗಿ ಬೇರೆ ಮದುವೆ ಆಗ್ತೀನಿ. ತವರ ಮನೆಗೆ ಹೋಗಿ ಬೇರೆ ಮದುವೆ ಆಗ್ತೀಯ? ಹಾ. ಆಯ್ತು, ನೀನು ಬೇರೆ ಮದುವೆ ಆಗೋದಕ್ಕೆ ನಂದು ಏನೂ ಅಭ್ಯಂತರ ಇಲ್ಲ. ನಂಗೆ ಡೈವರ್ಸ್ ಕೊಡು, ನನ್ನ ಜೀವನಾಂಶ ಕೊಡು, ನೀನು ಬೇರೆ ಮದುವೆ ಆಗ. ಯಾಕಂದ್ರೆ ನನ್ಗೂ ಇನ್ನು ಮುಂದಿದ್ದು ನೋಡ್ಬೇಕಲ್ಲ ನನ್ನ ಜೀವನ. ನನಗೆ ಜೀವನಾಂಶ ಕೊಡು, ಡೈವರ್ಸ್ ಕೊಡು, ನೀನು ಬೇರೆ ಮದುವೆ ಆಗ. ಏನು ಜೀವನಾಂಶ ಕೊಡ್ಬೇಕಾ? ಎಲ್ಲಿಯಾದ್ರೂ ಗಂಡಂದ್ರು ಹೆಂಡತಿಯರಿಗೆ ಜೀವನಾಂಶ ಕೊಡುದು ಗೊತ್ತು. ಇದು ಹೆಂಡತಿಯರು ಗಂಡಂದ್ರಿಗೆ ಜೀವನಾಂಶ ಕೊಡುದು ಯಾವ ನ್ಯಾಯರಿ? ಯಾವ ನ್ಯಾಯ? ಹಾ. ಬಿಡುದಿಲ್ಲ. ರಾಜ್ಯದ ಎಲ್ಲಾ ಹೆಂಡತಿ ಬಿಟ್ಟವರನ್ನೆಲ್ಲ ಒಟ್ಟು ಮಾಡ್ತೀನಿ. ಅಖಿಲ ಕರ್ನಾಟಕ ಹೆಂಡತಿ ಬಿಟ್ಟವರ ಸಂಘ ಮಾಡ್ತೀನಿ ನಾನು. ನಮ್ಗೆ ಎಷ್ಟು ಸಿಗ್ಬೇಕಾ ಅಷ್ಟು ಸಿಗ್ಲೇಬೇಕು. ಅಷ್ಟರವರೆಗೆ ನಾವು ಸತ್ಯಾಗ್ರಹ ಮಾಡ್ತೀವಿ. ನಮ್ಗೆ ಕೊಡ್ಲೇಬೇಕು. ನಿಂಗೆ ಈಗ ಹಣ ಬೇಕಲ್ಲ, ಎಷ್ಟು ಬೇಕಂತ ಬೊಗಳು. ಹಾಗೆ ಬಾ ದಾರಿಗೆ. ಎಷ್ಟು ಬೇಕು ನಂಗಂದ್ರೆ ದಿನಕ್ಕೆ ಹೆಚ್ಚಂದ್ರೆ 200 ರೂಪಾಯಿ ಖರ್ಚಿತ್ತು ನೋಡು. ಒಂದು ವರ್ಷಕ್ಕೆ 365 ದಿನ. ನಾನಿನ್ನು ಹೆಚ್ಚಂದ್ರೆ ಒಂದು 25 ವರ್ಷ ಬದುಕಬಹುದು ನೋಡ. 25 ವರ್ಷಕ್ಕೆ 325 ದಿನದಾಗೆ 9125 ದಿನ ಆಗ್ತದೆ. 9125 ದಿನಕ್ಕೆ 200 ರೂಪಾಯಿರಾಗೆ 18,25,000 ರೂಪಾಯಿ ಆಗ್ತದೆ. ಅಷ್ಟು ನೀನು ಕೊಡ್ಬೇಕು. ನಿಂಗೆ ಅಷ್ಟು ಹಣ ಅಲ್ಲ, ಒಂದು ವರ್ಷದೊಳಗೆ ನಿನ್ನ ಮುಸಡಿಗೆ ಬಿಸಾಡ್ತೀನಿ ನಾನು. ಬಿಸಾಕ್ತೇನೆ ಅಂದ್ರೆ ಆಗ್ಲಿಕ್ಕಿಲ್ಲ, ರಬ್ಬರ್ ಬ್ಯಾಂಡ್ ಹಾಕಿ ಕೊಡ್ಬೇಕು. ಹೇಗಾದ್ರೇನು? ನಿಂಗೆ ಕೊಟ್ರೆ ಆಯ್ತಲ್ಲ. ಬೇರೆ ಏನಾದ್ರೂ ಕೊನೆ ಆಸೆ ಇದ್ರೆ ಹೇಳು. ನಂದು ಕೊನೆ ಆಸೆ ಏನಿಲ್ವಾ? ನೀನು ಹೇಗೆ ಹೋಗ್ತೀಯಲ್ಲ ಇಲ್ಲಿಂದ, ಹೋಗಾಗ ಸ್ವಲ್ಪ ನಗು ಅಷ್ಟೇ. ಸ್ವಲ್ಪ ನಕ್ಕೊಂಡು ಹೋಗ ಅಷ್ಟೇ. ನಾನು ಕಂಟ್ರೋಲ್ ಮಾಡ್ತೀನಿ ಹೋಗು. ಹೇ ವಿಠಲ, ನಾನ್ ನಿನ್ನನ್ ಬಿಟ್ಟು ತವ್ರ ಮನೆಗೆ ಹೋಗ್ತೀನ? ಮತ್ತೆ ನಾನು ದುಡಿಬೇಕು, ನಿನ್ನನ್ ಸಾಕ್ಬೇಕು. ಯಾಕೆ ಬೇಕು ನಂಗೆ ಈ ಸಂಸಾರ? ಹೇ ವಿಠಲ, ನಾನ್ ನನ್ನ ತವ್ರ ಮನೆಗೆ ಹೋಗ್ತೀನಿ. ತವ್ರ ಮನೆಗೆ ಹೋಗಿ ಬೇರೆ ಮದುವೆ ಆಗ್ತೀನಿ. ಅಯ್ಯೋ, ಹಾಗಲ್ಲ, ಸ್ವಲ್ಪ ಬೇಸರ ಇಲ್ಲಿ ಮುಖದಲ್ಲಿ ಸ್ವಲ್ಪ ಬೇಸರ ಮಾಡ್ಕೊಂಡು ಹೋಗು ಅಷ್ಟೇ. ನಾನು ಕಂಟ್ರೋಲ್ ಮಾಡ್ತೀನಿ. ಅಯ್ಯೋ 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 ಅಯ್ಯೋ, ನನ್ ಗಂಡ ನನ್ನ ದಾರಿಯಲ್ಲಿ ಹಾಕಿದ್ದ. ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ನನ್ ಗಂಡ ನನ್ ದುಡಿಬೇಕು. ನನಗೆ ಬೇಕಿತ್ತು ಈ ಸಂಸಾರ. ಅಯ್ಯೋ, ನಾನಿನ್ನು ಬದುಕುದಿಲ್ಲ. ಹೋಗೋಗಿ ನಾನು ಇವನ್ ಜೊತೆ ಮದುವೆ ಆಗೋದಕ್ಕಿಂತ ನೀರನ್ ಜೊತೆ ನಾನು ಮದುವೆ ಆಗ್ತಿದ್ರೆ ಅವನಾದ್ರೂ ನನ್ನನ್ನು ಚೆನ್ನಾಗಿ ನೋಡ್ತಿದ್ನೋ ಏನೋ. ನಿರಂಜನ್ ನಿನ್ನನ್ನು ಮದುವೆ ಆಗ್ಬೇಕಾದ್ರೆ ಅವನಿಗೆ ಒಂದು ಖರ್ಚಿತ್ತು. ಏನ್ ಖರ್ಚು? ಅವನೊಂದು JCB ತಗೊಳ್ಬೇಕು. ಯಾಕಂದ್ರೆ ನಿನ್ನನ್ನು ಎಬ್ಬಿಸ್ಲಿಕ್ಕೆ JCB ಯಲ್ಲೇ ಎಬ್ಬಿಸ್ಬೇಕು. ನೀನ್ ಮುಂದುವರ್ಸು. ಮದ್ವೆ ಮೊದ್ಲೇ ಹೇಳ್ತಿದ್ದಿ, ನೀನ್ ನೋಡೋಕೆ ದೂತ್ ಪೇಡ ತರ, ನೀನ್ ನೋಡೋಕೆ ಬರ್ಫಿ ತರ ಅಂತ. ಈಗ ಎಲ್ಲ ಹಾಲಿನ ಐಟಮ್ಸಿಗೆ ಹೋಲಿಸ್ತಿದ್ದಿ. ಆದ್ರೆ ಇವಾಗ ನಿಂಗೆ ನನ್ ಮೇಲೆ ಪ್ರೀತಿನೇ ಇಲ್ಲ. ನೋಡಮ್ಮ, ನಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 8 ವರ್ಷ. ಮತ್ತೆ ಹಾಲಿನಲ್ಲಿ ಮಾಡಿದ ಐಟಮ್ ಇಷ್ಟು ವರ್ಷ ಬರ್ತದ? ಹಾಳಾಗುದಿಲ್ವಾ? ಹೋಗಿ ನೀನು.
ಹೋಗ್ತೀಯಲ್ಲ, ನನ್ನನ್ನು ಬಿಟ್ಟು ಹೋಗ್ತೀಯಲ್ಲ, ಹೋಗು, ತೊಂದರೆ ಇಲ್ಲ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯತ್ರ ಪುರುಷತ್ವ ಪತ್ರ ಅಡ್ಯತ. ಒಂದು ಹುಡುಗನಿಗೆ ಮದುವೆ ಆಗುವ ಮೊದಲು ಅದೆಷ್ಟೋ ಲವ್ ಇರ್ತದೆ, ಮದುವೆ ಆಗುವಾಗ ಅವನ ಹತ್ರ ಎಷ್ಟೋ ಮೊಬೈಲ್ ನಂಬರ್ ಇರ್ತದೆ, ಮದುವೆ ಆಗುವಾಗ ನನ್ನ ಹೆಂಡತಿ ಹಾಗಿರ್ತಾಳೆ ಹೀಗಿರ್ತಾಳೆ ಅಂದ್ಕೊಂಡು 1000 ಕನಸುಗಳನ್ನು ಕಟ್ಕೊಂಡು ಇದ್ದ ನಂಬರ್ಗಳನ್ನೆಲ್ಲ ಡಿಲೀಟ್ ಮಾಡ್ತಾನೆ. ಮದುವೆ ಆದ್ಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಅವನ ಪರಿಸ್ಥಿತಿ ಈ ತರ ಆದ್ರೆ ಅವನು ದೇವರೇ ಗತಿ. ನಾನು ತಪ್ಪು ಮಾಡಿದೆ. ನಾನು ಕೂಡ ಮುಂಚಿಂದ 2 ನಂಬರ್ ಇಟ್ಕೊಳ್ತಿದ್ರೆ ನಂಗೆ ಈಗ ಉಪಯೋಗಕ್ಕೆ ಬರ್ತಿತ್ತು. ನೀನು ಹೋಗ್ತೀಯಲ್ಲ ನನ್ನನ್ನು ಬಿಟ್ಟು, ನೀನು ಹೋಗೋ ಉದ್ದೇಶ ಎಂತ? ಮದುವೆಗೆ ಇಷ್ಟು ವರ್ಷ ಆಯ್ತು, ಇನ್ನೂ ಸಹ ನಮ್ಮ ಮನೆಯಲ್ಲಿ ತೊಟ್ಟಿಲ್ ಕಟ್ಲಿಕ್ಕೆ ಆಗಿಲ್ಲಲ್ಲ ಅಂತ ಹೇಳಿ ಚಿಂತೆ. ಅದು ನನ್ನ ಸಮಸ್ಯೆನ? ನಮ್ಮ ಮನೆ ಕಟ್ಟುವ ಮೇಸ್ತ್ರಿ ಅವತ್ತು ಮನಸ್ಸು ಮಾಡೋದಾದ್ರೆ ಇವತ್ತು ಆರಾಮು ತೊಟ್ಟಿಲ್ ಕಟ್ಬೋದು. ಅಂದ್ರೆ ಮನೆ ಕಟ್ಟುವಾಗ ಅವ ತೊಟ್ಟಿಲ್ ಕಟ್ಲಿಕ್ಕೆ 2 ಹುಕ್ಸ್ ಇಡುತ್ತಾದ್ರೆ ಇವತ್ತು ಆರಾಮು ತೊಟ್ಟಿಲ್ ಕಟ್ಬೋದು. ಅಯ್ಯೋ ಹಾಗಲ್ರಿ, ಮದುವೆಗೆ 8 ವರ್ಷ ಆಯ್ತು, ಇನ್ನೂ ಸಹ ನನ್ನ ಕೈಯಲ್ಲಿ ಒಂದು ಮಗು ಆಗಿಲ್ಲಲ್ಲ ಅಂತ ಹೇಳಿ ಬೇಜಾರು. ಮಗು ಆಗಿಲ್ಲ ಅಂತೇಳಿ ನಾನಲ್ಲಿ ಹುಕ್ಸ್ ಇಡ್ಲಿಲ್ಲ ಅಂತ ಬೇಜಾರು. ನೋಡ, ನನಗೂ ಕೂಡ ಮಗು ಬೇಕಂತ ನನಗೂ ಆಸೆ ಇದೆ. ನೀನೊಂದು ಆದಷ್ಟು ಬೇಗ ಗರ್ಭಿಣಿ ಆಗ್ಬೇಕಂತ ನನಗೂ ಆಸೆ ಇದೆ. ಹೌದಾ? ಯಾಕೆ? ಯಾಕಂದ್ರೆ ಗೌರ್ಮೆಂಟ್ ಇಂದ ಈಗ 6000 ಸಿಗ್ತಾ ಇದೆ. ಏನ್ ನಿಮ್ ಮಕ್ಕಳ ಆಟಿಕೆ? ಹಾಗಲ್ಲ, ನನ್ಗೆ ಒಂದು ಮಗು ಬೇಕಂತೇಳಿ ತುಂಬಾ ಆಸೆ ಇದೆ. ಹೌದಾ? ಈಗ ನಿಂಗೆ ಮಗು ಬೇಕಂತ ಆಸೆ ಆಗ್ತಿದ್ಯಾ? ನೆನ್ಪಿದ್ಯಾ ನಿನ್ಗೆ? ಏನು? ಮದುವೆ ಆದ ಕೂಡ್ಲೆ ನಾನು ಹೇಳಿದೆ ನಮ್ಗೊಂದು ಮಗು ಬೇಕು ಅಂತ. ಆಗ ನೀನೇನಂದ್ಯಾ? ಈಗ ಸದ್ಯ 5 ವರ್ಷ ಮಗು ಬೇಡ, ಪ್ಲಾನಿಂಗ್ ನಂದು ಫಿಗರ್ ಹಾಳಾಗ್ತದೆ, ನಂದು ಫ್ಯಾಷನ್ ಹೋಗ್ತದೆ ಅಂತ ಏನೇನೋ ನೆವನ ಹೇಳಿದ್ದಿ. ಈಗ ನಿಂಗೆ ಮಗು ಬೇಕು ಅಂದ್ರೂ ಮಗು ಆಗೋದಿಲ್ಲ. ಒಂದು ನೆನಪಿಟ್ಕೊಳ್ಳು, ಯಾವ ಹೊತ್ತಿಗೆ ಯಾವ್ದು ಆಗ್ಬೇಕಾ ಅದು ಅದೇ ಹೊತ್ತಿಗೆ ಆಗ್ಬೇಕು. ಯಾವತ್ತೂ ನಾವು ಪ್ರಕೃತಿಯ ವಿರುದ್ಧ ಆಟ ಆಡಬಾರ್ದು. ನೋಡು, ನೀನೀಗ ಮಗು ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡ, ನಾವಿಬ್ರು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ಸರಿ. ಯಾವತ್ತು ನನ್ಗೆ ನೀನೇ ಮಗು, ನಿನ್ಗೆ ನಾನೇ ಮಗು, ನಾವು ಚೆನ್ನ ರೀತಿಯಲ್ಲಿರುವ. ಎಂತ ಪರ್ಫಾರ್ಮೆನ್ಸ್ ಮಾಡ್ರೆ, ಸೂಪರ್. ಅಬ್ಬ, ಅಖಿಲ ಕರ್ನಾಟಕ ಎಂಡ್ರ್ ಬಿಟ್ಟವ್ರ ಸಂಘದ ಅಧ್ಯಕ್ಷರಲ್ಲ ನೀವು? ಓಕೆ, ಈಗ ನಿಮ್ಮ ಎಂಡ್ರ್ ಬಿಡೋ ಪ್ಲಾನ್ ಹೆಂಗಿತ್ತು, ಬಿಟ್ಟಾದ್ಮೇಲೆ ಹೆಂಗಿತ್ತು, ಬಿಡದೆ ಅಂಟ್ಕೊಂಡಿದ್ದು ಹೆಂಗಿತ್ತು, ಇದೆಲ್ಲದ್ರ ಬಗ್ಗೆ ಅವರ ಅಭಿಪ್ರಾಯ ಕೇಳೋಣ. ಸರ್, ಹೇಗನ್ನಿಸ್ತು? ಅವ್ರು ಹೆಂಡ್ರು ಬಿಟ್ಟವ್ರ ಸಂಘ ಇದೆಯಲ್ಲೋ ನಮ್ಗೆ ಗೊತ್ತಿಲ್ಲಪ್ಪ. ಇವರಿಬ್ಬರಿಗಂತೂ ಸಂಘ ಶುರು ಆಗ್ಬಿಡುತ್ತೆ. ಅದ್ನಿಜ. ಯಾವಾಗಲೂ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇರೋವಾಗ ಆ ದೃಶ್ಯಗಳು ಸುಮಾರಾಗಿದ್ದರೂ ಕೂಡ ಅದು ಸೂಪರಾಗಿ ಕಾಣಿಸುತ್ತೆ. ಹಾಗೆ ಇವತ್ತು ನೀವು ತೊಗೊಂಡು ಕಾನ್ಸೆಪ್ಟ್ ಚೆನ್ನಾಗೇ ಇತ್ತು, ಆದರೆ ನಿಮ್ಮಿಬ್ಬರದು ಕೆಮಿಸ್ಟ್ರಿ ಇದೆಯಲ್ಲ, ಎಕ್ಸ್ಟ್ರಾಡಿನರಿ. ನಮಗೊಂದೇ ಒಂದು ಭಾಳ ಸಂಕಟ ಆಗಿದ್ದೇನು ಗೊತ್ತಾ, ನಿರಂಜನ ಮದುವೆ ಆಗಿದ್ರೆ ಅನ್ನೋದು ಬಂತಲ್ಲ, ಅದು ತುಂಬ ಸಂಕಟ ಆಗೋಯ್ತು. ಬಟ್ ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್. ಒನ್ಸ್ ಅಗೇನ್ ಕ್ಲಾಪ್ಸ್. ಇದೇ ಒಂದು ಸುಸಂದರ್ಭದಲ್ಲಿ ಇನ್ನೊಂದು ಹ್ಯಾಪಿ ನ್ಯೂಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವರದೇ ಆದ ತಂಡದ ಮತ್ತೊಬ್ಬ ಸದಸ್ಯ ಸಂದೀಪ್ ಒಂದು ಮಗುವಿಗೆ ಅಪ್ಪ ಆಗಿದ್ದಾರೆ ಅವರು. ಸೊ ಕಂಗ್ರ್ಯಾಚುಲೇಷನ್ ಸಂದೀಪ್, ಇವತ್ತು ನೀವು ಇದ್ದೀರಾ, ಅದನ್ನು ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಸೊ ಇಲ್ಲಿಂದನೇ ನಾವು ನಿಮಗೆ ಶುಭ ಹಾರೈಸ್ತಾ ಇದ್ವಿ. ಸೊ ಇದೇ ಒಂದು ಖುಷಿಯೊಂದಿಗೆ ಶ್ರುತಿ ಮೇಡಮ್ನ ಕೇಳೋಣ ಮುಂದೆ. ನನಗೆ ನಿಮ್ಮಿಬ್ಬರ ಆ್ಯಕ್ಟ್ ತುಂಬಾ ಇಷ್ಟ ಆಯಿತು. ಮರ್ವಿನ್, ಐ ಆಮ್ ಸಾರಿ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಮ್ಯಾಮ್. ಇಲ್ವಾ? ಮದುವೆ ಆಗೋ ಹುಡುಗಿ ನಿಮ್ಮ ಕೈಲಿ ಒಪ್ಸೋಕ್ಕೆ ಸಾಧ್ಯನೇ ಇಲ್ಲ ರೀ. ಹುಡುಗಿ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೋದು ಅಂತ ಇವ್ರಿಗೆ ಅನ್ಸ್ಬಿಟ್ಟಾಗ ಇನ್ನು ಯಾವ ಥರದ ಹುಡುಗಿ ಸಿಗ್ತಾಳೆ ನಿಮಗೆ? ಬಹುಶಃ ನಿಮಗಿಂತ ಸುಂದರವಾಗಿರೋ ಹುಡುಗಿರ್ನ ಹುಡುಕ್ಬೇಕು ನೀವು. ಅಷ್ಟು ಚೆನ್ನಾಗಿತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮಿಬ್ಬರ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು, ಡೈಲಾಗ್ ತುಂಬ ಚೆನ್ನಾಗಿತ್ತು, ಹೆಂಡತಿನ ಹಾಲಿಗೂ ಹೋಲಿಸಿದ್ದು, ಈ ಥರದ್ದು ಡೈಲಾಗ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ನೀವಂತೂ ನನ್ನನ್ನು ತುಂಬ ನಗಿಸಿದ್ರಿ, ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ರಿ ಇಬ್ಬರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರವಿ ಶಂಕರ್ ಹೇಳಿ. ತುಂಬ ಅದ್ಭುತವಾದ ಪರ್ಫಾರ್ಮೆನ್ಸ್ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಎಸ್ಪೆಷಲಿ ನಿಮ್ಮಿಬ್ಬರ ಅಭಿನಯ ಇದೆಯಲ್ಲ, ಎಕ್ಸ್ಟ್ರಾರ್ಡಿನರಿ. ನೀವಿಬ್ಬರು ತುಂಬ ಅದ್ಭುತವಾದ ಕಲಾವಿದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ಎಸ್ ವಿಜಯ್ ಸರ್. ನಮ್ಮ ಸರ್ಕಾರದಲ್ಲಿ ಸುಮಾರು ಭಾಗ್ಯಗಳಿದೆ. ಶಾದಿ ಭಾಗ್ಯ, ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ. ಆದರೆ ಯಾಕೆ ಇವರು ಸಂತಾನ ಭಾಗ್ಯ ಅಂತಲೂ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ನಮ್ಮ ಸರ್ಕಾರದವ್ರು ಅದನ್ನು ಮಾಡಿಲ್ಲ, ನೀವು ಮಾಡಿದ್ದೀರಾ ಅಂತ ಗೊತ್ತಾಯಿತು. ಹಾಗಾಗಿ ಈ ಭಾಗ್ಯವನ್ನು ನೋಡೋಂಥ ನಮ್ಮ ಭಾಗ್ಯ ನಮಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಆ ಮೆಸೇಜ್ ಹೇಳಿರೋ ರೀತಿ ಮತ್ತು ಕಾಮಿಡಿ ಇದನ್ನು ನೀವು ಪ್ರಸ್ತುತಪಡಿಸಿದ ರೀತಿ ಅದು ನಂಗೆ ತುಂಬ ಇಷ್ಟ ಆಯಿತು. ಆಲ್ ದಿ ಬೆಸ್ಟ್, ಗುಡ್ ಲಕ್. ಸೊ ಪ್ರಶಂಸಾಗೆ ಆಸ್ ಯೂಶುವಲ್ ಪ್ರಶಂಸೆಯ ಸುರಿಮಳೆ ಆಗಿದೆ. ಹೀಗೆ ನಮ್ಮೆಲ್ಲರೂ ರಂಜಿಸ್ತಾ ಇರಿ, ಮನರಂಜಿಸ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತ. ಶೀತಲ್, ಈಗ ರಂಬಾ ರೊಟ್ಟಿ ರುಚಿ ನೋಡಿದಾಯ್ತು. ಮುಂದಿನ ಹಾಸ್ಯದ ರೊಟ್ಟಿನ ನೋಡುವಂತ ಸಮಯ ಆಗಿದೆ. ಸೊ ಈಗ ಮುಂದಿನ ಟೀಮ್, ಪ್ಲೀಸ್ ವೆಲ್ಕಮ್ ತೆನಿಕೆ ತೆನಾಲಿ ಫ್ರಮ್ ಕಾರ್ಕಳ. ಹಲೋ ಹಲೋ, ಇದು ಅಮ್ಮಾಯಿ ಸೇವೆ ಇಲ್ಲ? ಅಲ್ಲ, ಇದು ನನ್ನ ಮೊಬೈಲ್. ಇಡಯ್ಯ ಫೋನ್ನ. ನನ್ನ ಮೊಬೈಲ್ಗೆ ಫೋನ್ ಮಾಡಿ ಅಮಾಸೆ ಬೈಲ್ ಅಂತ. ಏನು ಕರ್ಮ ಜನನಪ್ಪ. ಅಂದಾಗೆ ನನ್ನೊಟ್ಟಿಗೆ ಬಂದ ಶೇಖರ್ ಎಲ್ಲೋದ? ಶೇಖರ ಬಾರ. ಬಂದ 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 ಕಿಂದರಿ ಜೋಗಿ. ಎಂತಾಯ್ತಾ? ನಂಗೆ ಕೆಮ್ಮು ಮಾರೆ ಶುರುವಾಗಿ 3 ತಿಂಗಳಾಯ್ತು. ಓ ರಾಮ ದೇವ, ಕೆಮ್ಮು ಶುರುವಾಗಿ 3 ತಿಂಗಳಾದ್ರೂ ಸುಮ್ಮನೆ ಕೂತದೆ ನೀನು? ಸುಮ್ಮನೆ ಕೂತ್ಕೊಳ್ಳಿಲ್ಲ, ಮತ್ತೆ ಕೆಮ್ಮು ಬರುವಾಗ ಕೆಮ್ತಾ ಇದ್ದೆ. ಕರ್ಮ ನಿಂದು. ಆಗಲು ಮದ್ದು ಮಾಡಿಲ್ಲ ಕೇಳಿದೆ. ಮದ್ದು ಮಾಡಿದೆ, ಗುಣ ಆಗ್ಲಿಲ್ವಾ? ಹೌದಾ? ಆಯ್ತಾ, ಊಟ ಆಯ್ತಾ? ಊಟ ಆಯ್ತಾ? ಏನ್ ಪದಾರ್ಥ? ತೊಂಡೆಕಾಯಿ. ತೊಂಡೆಕಾಯಿಗೆ ಏನ್ ಹಾಕಿದ್ದಿ? ತೊಂಡೆಕಾಯಿಗೆ ಚಪ್ಪರ್ ಹಾಕಿದ್ದೀನಿ. ಚಪ್ಪರ್ ನಿನ್ ತಿತ್ತಿಗೆ ಹಾಕು. ತೊಂಡೆಕಾಯಿಗೆ ಮಿಕ್ಸ್ ಏನ್ ಹಾಕಿದ್ ಕೇಳಿದಪ್ಪ. ಹಾಗೆ ಕೇಳಿದ್ದ. ನಿಂದಾಯ್ತು ಊಟ? ನಂದು ಆಯ್ತು ಕಣ. ಎಂತ ಪದಾರ್ಥ? ಪದಾರ್ಥ ಕೋಳಿ. ಕೋಳಿಗೆ ಎಂತ ಹಾಕಿದಿ? ಕೋಳಿಗೆ ಭತ್ತ ಕಾಳು ಹಾಕಿದ್ದೇನೆ. ಮತ್ತೆಂತದ, ಕೋಳಿಗೆ ಅಂಗಿ ಚಟಿ ಹಾಕ್ಲಿಕ್ಕೆ ಆಗ್ತದ? ನಿನ್ನೆ ಪಂಚ ಹಾಕುದ, ಪಂಚ ನಮ್ದು ಕೂಡ ಆಗ್ತದ. ಆಯ್ತಾ? ಅದೆಂತ ತಿನ್ನುದಾ? ಕೋಡ್ಬಳೆ. ಕೋಡ್ಬಳೆ ಕೋಡ್ಬಳೆ ಕೊಡು ಕೊಡು. ಕೊಡುದಿಲ್ಲ. ಕೊಡ. ಶೇಖರ ಶೇಖರ ಶೇಖರ, ಎಂತ? ನಾವು ಒಂದೇ ತಾಯಿಯ ಮಕ್ಕಳಲ್ವೇನು? ನನ್ನ ತಾಯಿ ಬೇರೆ. ಹಾಗಲು ನಾನು ಹೇಳಿ ಸರಿಯಾಗಿ ಅರ್ಥ ಮಾಡ್ಕೊ. ನಾವು ಒಂದೇ ತಾಯಿಯ ಮಕ್ಕಳ ಹಾಗೆ. ನಾವು ಅದನ್ನೆಲ್ಲ ಹಾಗೆ ಒಬ್ರೊಬ್ರು ತಿನ್ಬಾರ್ದು. ಮತ್ತೆ ಎಲ್ಲ ಒಟ್ಟಾಗಿ ಒಬ್ರಿಗೊಬ್ರು ಕೊಟ್ಕೊಂಡು ಹಂಚ್ಕೊಂಡು ತಿನ್ಬೇಕು. ಹಂಚಿ ತಿನ್ಲಿಕ್ಕೆ ಅಂತ ಅನ್ನ ಸಂತರ್ಪಣೆ, ಹೌದಾನ? ಹಾಗೆ ಅಲ್ವಾ, ಒಬ್ರಿಗೊಬ್ರು ಕೊಟ್ಟು ತಿನ್ಬೇಕು ಮಾರ. ಸಾಯಿ ಹೋಗಾಚಿ. ಎಲ್ಲ ನಂಗೆನಾ? ಒಳ್ಳೆ ಟೈಮಲ್ಲಿ ಬಂದು ಸಾಯ್ತವೆ. ಶೇಖರ ಚಿಲ್ತದೆ ನೋಡ. ಚಿಲ್ಲರೆ ಯಾಕ? ಕೋಲೆ ಬಸವ ಬಂದಾವೆ ಅಲ್ಲ. ಒಳ್ಳೆ ಬಸವಲ್ಲ ಮಾರ್ರೆ, ಮೊಬೈಲ್ ಅಲ್ಲಿ ಫೋನ್ ಬಂದದ. ಯಾವ ನನ್ನ ರಿಂಗ್ ಟೋನ್ ಮಾಡೋದು? ಹಲೋ, ಹೌದು ಡಾಕ್ಟ್ರೆ. ಹಾ ಹೇಳಿ. ಶಂಕರ, ಎಂತದ? ನನ್ನ ಅಜ್ಜನಿಗೆ ಹುಷಾರಿರ್ಲಿಲ್ವಾ? ನಿನ್ನೆ ರಾತ್ರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದು. ಈಗ ಡಾಕ್ಟರ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಏನಂತೆ? ಅವರು 2 ಕಾಲಸ ಕಟ್ ಮಾಡ್ಬೇಕಂತೆ. ಶೇಖರ, ನಿನ್ಗೆ ಅಜ್ಜನ ಮೇಲೆ ಎಷ್ಟೊಂದು ಪ್ರೀತಿ ಕಣೋ. ಪ್ರೀತಿ ಅಂದ್ರೆ ಹಾಗೆ ಬೇಕು. ಪ್ರೀತಿ ಅಂತ ಕರ್ಮ ಪ್ರೀತಿಯ? ಇನ್ನೇ 500 ರೂಪಾಯಿ ಕೊಟ್ಟು ಒಂದು ಜೊತೆ ಚಪ್ಪಲಿ ತೆಗೆದು ಕೊಟ್ಟದ್ದು. ಇವತ್ತು ಕಾಲ್ ಕಟ್ ಮಾಡ್ಬೇಕಂತ ಚಪ್ಪಲಿ ಹೋಯ್ತಲ್ಲ ಮಾರಿ. ಅರೆ, ಇವನಿಗೆ ಪ್ರೀತಿ ಅಜ್ಜನ ಮೇಲೆ ಅಲ್ಲ, ಪ್ರೀತಿ ಚಪ್ಪಲ್ನ ಮೇಲೆ. ಅವರದ್ದು 10 ನಂಬರ್ ಚಪ್ಪಲಿ ಇನ್ ಯಾವ್ದಕ್ಕಾದ್ರೂ ಆಗ್ತದ ಮಾರ. ತೆಂಗಿನ ಬೆಳಕ್ಕೆ ಕಟ್ಬೇಕು. ಹಗದಲ್ಲಿ ಕಟ್ಕೊಂಡು ಕುತ್ತಿಗೆ ನೇತ್ಕೊ. ಅಲ್ಲಿ ನೋಡ, ಅಲ್ಲಿ ಒಂದು ಫಿಗರ್ ಈಚೆ ಬರ್ತಾ. ಫಿಗರ ಎಲ್ಲೋ ಎಲ್ಲೋ ಎಲ್ಲೋ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಶೇಖರ, ಅವಳನ್ನೊಮ್ಮೆ ಮೇಲಿಂದ ಕೆಳಗೆ ಸರಿಯಾಗಿ ನೋಡಂತೆ. ಹೇಗೆ ಕಾಣ್ತಾಳೆ? ಹೇಗೆ ಅಂತಾಳೆ? ಬಿಯರ್ನ ಬಾಟ್ಲಿ ತರಾನೇ. ಬಿಆರ್ ಮತ್ತು ಹುಡುಗಿಯರ್ದು ಸಹವಾಸ ಅಲ್ಲ. ಬಿಆರ್ ಇದೆ ಸಹವಾಸ ಮಾಡಿದ್ರೆ ನಮ್ಗೆ ಹೊಟ್ಟೆ ಮುಂದೆ ಬರ್ತದೆ. ಹುಡುಗಿಯರ್ ಸಹವಾಸ ಮಾಡಿದ್ರೆ ಅವಳಿಗೆ ಹೊಟ್ಟೆ ಮುಂದೆ ಬರ್ತದೆ. ಹಾಯ್ ಹಾಯ್. ಗಂಟೆ ಎಷ್ಟಾಯ್ತು? ನಿನ್ನ ವಾಚ್ ಸರಿ ಇಲ್ವಾ? ನನ್ನ ಸರಿ ಉಂಟು. ಮತ್ತೆ ಯಾಕೆ ಕೇಳಿದ್ದು? ಅವಳದು ಸರಿ ಇಲ್ವ ಅಂತ ನೋಡಿ. ಹಲೋ ಹಲೋ, ಮಾತಾಡುವಾಗ ಮೇಲೆ ಕೆಳಗೆ ಹಿಂದೆ ಮುಂದೆ ನೋಡಿ ಮಾತಾಡಿ. ಹೇಗ? ಮೇಲೆ ಕೆಳಗೆ ಹಿಂದೆ ಮುಂದೆ ನೋಡಿ ಮಾತಾಡಿ. ಮೇಲೆ ಕೆಳಗೆ ಹಿಂದೆ ಮುಂದೆ ನೋಡಿ ಮಾತಾಡ್ಲಿಕ್ಕೆ ನಮ್ದೆಂತ ಆಟೋಲಿಂಗ್ ಸಾನ? ಗಾಡಿದ ವ್ಯಾಪಾರ. ಏ, ನಿಮ್ಮ ಮನೇಲಿ ಯಾರು ಅಕ್ಕ ತಂಗಿ ಇಲ್ವಾ? ಯಾರಿಗೂ ಗೊತ್ತು ಅವ್ರೀಗ ಮನೆಯಲ್ಲಿದ್ದಾರೆ ಇಲ್ವ ಅಂತ. ನಾವೀಗ ಇಲ್ಲಿದ್ವಲ್ಲ. ಹೇಳ್ದಾಗೆ ನಿಮ್ಮ ಹೆಸರು ಹೇಗೆ? ಕಾಲಿಸ್ತೇನೆ ಇವನಿಗೆ. ನನ್ನನ್ನು ಎಲ್ಲ ಊರಲ್ಲಿ ಅಕ್ಕ ಅಂತ ಕರೆಯುವುದು. ಗಮ್ಮತ್ ನೋಡ, ಇವಳನ್ನು ಎಲ್ಲರೂ ಊರಲ್ಲಿ ಅಕ್ಕ ಅಂತ ಕರೆಯುದಂತೆ. ಅದಕ್ಕೆ ನೀನ್ ಯಾಕೆ ನಗಾಡುದು? ನನ್ನನ್ನೆಲ್ಲ ಊರಲ್ಲಿ ಬಾವಾ ಅಂತ ಕರೆಯುದು.
ಬಾವ ಅಕ್ಕ ಬಾವ ಅಕ್ಕ ಬಾವ ಬಾವ ಓ ನಿಂದು ಸಾವ ಹೇಳಿದಾಗೆ ನೀನೆಂತ ಮಾಡ್ತಿದ್ದಿ? ನಾನ್ ಡ್ಯಾನ್ಸರ್. ನೀನೀಗ ಡ್ಯಾನ್ಸರ? ಹಾ. ಹಾಗಾದ್ರೆ ನಾನು ಮಾತ್ರ ಇನ್ನೊಂದು ಸ್ಟೆಪ್ ಡ್ಯಾನ್ಸ್ ಮಾಡುವಾನ? ಸಾರಿ, ನಾನು ಮಗುವಿನೊಟ್ಟಿಗೆ ಡ್ಯಾನ್ಸ್ ಮಾಡುದಿಲ್ಲ. ಸಾರಿ, ನಂಗೆ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಿಲ್ಲ. ನನ್ನ ವಯಸ್ಸಿಗೆ ಮಕ್ಕಳು ಮಾಡ್ತೀಯಾ? ನಾನು ಒಂದೇ ಹಾಡಿಗೆ 10 ಸೀರೆ ಚೇಂಜ್ ಮಾಡಿದ್ದೇನೆ. ನೀನು ಒಂದು ಹಾಡಿಗೆ 10 ಸೀರೆ ಚೇಂಜ್ ಮಾಡಿದ? ನಿಂಗೆ ನನ್ನ ಗೊತ್ತುಂಟಾ? ಎಂತ? ನಾನು 10 ವರ್ಷದಲ್ಲಿ ಎಂತದ? ಒಂದೇ ಚಡ್ಡಿ ಚೇಂಜ್ ಮಾಡಿದ್ದು. ಹೌದೌದು, ಆ ಚಡ್ಡಿಯನ್ನು ಮೊನ್ನೆ ಆಸ್ಪತ್ರೆಯವರು ಬಿಡ್ಡಲ್ಲಿ ತಗೊಂಡದ್ದು. ಆಸ್ಪತ್ರೆಯವರು ಬಿಟ್ಟಲ್ಲಿ ಹಾಕಿ ತಗೊಂಡದ್ದು? ಪ್ರಜ್ಞೆ ತಪ್ಪಿಸ್ಲಿಕ್ಕೆ. ಇದು ನಾನು ನಿಂಗೆ ಹೇಳ್ಬೇಕಾ? ಹಾ ಹೇಳು. ನೀನ್ಸು ನಂಗೆ ಹೇಳ್ಬೇಕು. ಹೇಳ್ತೇನೆ, ಹೇಳು. ಐ ಲವ್ ಯು. ಬೇಡ ಬೇಡ, ನಾನು ಎಸ್ನಾರು ಸರಿಗೆ ಹೇಳ್ತೇನೆ. ಅವರಿಗೆ ಮದ್ವೆ ಆಗಿದೆ, ನಂಗೆ ಹೇಳ. ಯಾರಿಗೆ ಹೇಳದಿದ್ರು ತೊಂದ್ರೆ ಇಲ್ಲ. ನಿನ್ನ ನಂಬರ್ ಹೇಳು. 8. ಅದು ಯಾವ್ದ್ರದ್ದು? ಚಪ್ಪಲ್ದು. ಚಪ್ಪಲಿದು ಅಲ್ಲ ಕಣೆ, ಮತ್ತೆ ನಿನ್ನ ಮೊಬೈಲ್ ನಂಬರ್ ಹೇಳು. ಈ ಹುಡುಗರು ಹೀಗೆ ಹುಡುಗಿ ನಂಬರ್ ಕೇಳುದು, ಮತ್ತೆ ಕಾಲ್ ಮಾಡುದು, ಮತ್ತೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಫೋಟೋಸ್ ಕಳಿಸುವುದು. ನಿಂಗೆ ಈ ಮೊಬೈಲ್ ನ ಕಾಲ್ ಬರ್ಬೋದು, ಈ ಮೊಬೈಲ್ ನ ಮೆಸೇಜ್ ಬರ್ಬೋದು, ಆದ್ರೆ ಈ ಮೊಬೈಲ್ ನ ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಗ್ಯಾರಂಟಿ ಹೇಗೆ ಹೇಳ್ತಿ? ಈ ಪೊಟ್ಟು ಸಟ್ಟಲ್ಲಿ ಎಲ್ಲಿಗ ವಾಟ್ಸಪ್? ಚಟ್ ಮಾತ್ರ ದೊಡ್ಡ, ಒಳಗಿಂದ ಸಣ್ಣದು. ಅದರಲ್ಲಿ ವಾಟ್ಸಾಪ್ ಇಡು, ಸರಿಯಾಗಿ ಕರೆನ್ಸಿ ಇಲ್ಲ. 10 ರೂಪಾಯಿದು ಲಾನ್ ತೆಗೀದ. ಮರಿ ತೆಗಿತ ನೀವು. ಅಂದಾಗೆ ನೀನು ನೋಡ್ಲಿಕ್ಕೆ ತುಂಬಾ ಚಂದ ಐತಿ. ಹೌದು. ನಿಂಗೆ ನನ್ನ ಫಿಲ್ಮಲ್ಲಿ ಆಕ್ಟ್ ಮಾಡ್ಬೋದಲ್ಲ? ಶೇಖರ, ಹಾ, ನಿಂದು ಯಾವ್ದು ಫಿಲ್ಮು? ಕನ್ನಡ ಫಿಲ್ಮ್. ಯಾರು ಹೀರೋ? ಯಾರು ಹೀರೋ? ನಾನೇ. ನೀನು ಹೀರೋನಾ? ಎಂತ ಪಿಕ್ಚರ್ ಹೆಸರೆಂತ? ಶನಿವಾರ ಭಾನುವಾರ. ಶನಿವಾರ ಭಾನುವಾರ? ಅದು ಯಾವ ನಮ್ಮನೆ ಹೆಸರು ಮಾರ? ಅದ್ ನಂಗೆ ಪುರ್ಸೊತ್ತು ಹೃದಯ ಶನಿವಾರ ಭಾನುವಾರ, ಅದಕ್ಕೆ ಪಿಕ್ಚರ್ ಸರ್ ಅದೇನೆ. ನಿಮ್ಗೆ ಯಾರು ಅಪ್ಪ ಅಮ್ಮ ಇಲ್ವಾ? ನಂಗೆ ಅಮ್ಮ ಇದ್ದಾರೆ ಕಣೆ, ನಂಗೆ ಅಮ್ಮ ಇದ್ದಾರೆ. ಆದ್ರೆ ಪಾಪ ಅವನಿಗೆ ಅಮ್ಮ ಇಲ್ಲ ಕಣೆ. ಅವಳು ನನ್ನ ಅಮ್ಮ ಅಂತ ಕರೆಯೋದು. ನೀನೇನ ನನ್ನ ನೋವನ್ನು ಹೇಳಿ ನಿನ್ನ ನೋವನ್ನು ನುಂಗ್ತಾ ಅವನಿಗೆ ಅಪ್ಪ ಇಲ್ವಾ? ಅವ ನನ್ನ ಅಪ್ಪ ಅಂತ ಕರೆಯುದು. ಕೈ ಬಿಡ. ನಾನು ನಿಂಗೆ ಯಾವಾಗ್ಲೂ ಹೇಳಿದ್ದೇನೆ, ನಾವು ಒಂದೇ ತಾಯಿ ಮಕ್ಕಳು, ಒಬ್ರೊಬ್ರು ತಿನ್ಬೇಕು, ಹಂದಿ ತಿನ್ಬೇಕು. ಬಾ ಓರ್ದಲ್ಲಿ ನಿಲ್ಲು. ಏನ್ರೋ ಹುಡುಗಿರಿಗೆ ಚುಡಾಯಿಸ್ತೀರೇನ್ರೋ ನೀವು? ಅದನ್ನ ಕೇಳೋಕೆ ನೀನ್ ಯಾರೋ? ಅಣ್ಣ, ನೀವು ಒಮ್ಮೆ ಬೊಬ್ಬೆ ಹಾಕಿದ್ರೆ ಸಾಕು. ಯಾಕೆ? ఎక్కువ సౌండ్ ఇంజనీర్ ಕೊಡ್ತಾರೆ. ಮಾಲಕ್ ಸಿಂಗಮಲೆ. ಆಂಧ್ರಕ್ಕೆ ಹೋದ್ರೆ ತಿರುಮಲೆ, ಚೆನ್ನೈಗೆ ಹೋದ್ರೆ ತಂಬಿಮಲೆ, ಕೇರಳಕ್ಕೆ ಹೋದ್ರೆ ಶಬರಿಮಲೆ, ಚೆಟ್ಟಮಲೆ, ಕರ್ನಾಟಕಕ್ಕೆ ಬಂದ್ರೆ ಮಲೈಕ್ ಸಿಂಗಮಲೆ. ನನ್ ಸ್ಟ್ಯಾಂಡರ್ಡ್ ಗೊತ್ತೇನ್ರಿ ನಿಮ್ಗೆ? ಇಲ್ಲ. ನನ್ ಸ್ಟ್ಯಾಂಡರ್ಡ್ ಗೊತ್ತಾ? ಇಲ್ಲ. ಚಪ್ಲಿಗೆ ಎಷ್ಟು ಗೊತ್ತಾ? ಎಷ್ಟಣ್ಣ? 3,500. 3,500? ಒಳ್ಳೆ ಹಣ ಉಂಟು. ಶರ್ಟ್ಗೆ ಎಷ್ಟು ಗೊತ್ತಾ? 2,500. ದುಡ್ಡಿನ ಪಾಟಿ. ಪಂಚೆಗೆ ಎಷ್ಟು ಗೊತ್ತಾ? 1,500. ಅಣ್ಣ, ಪಂಚೆ ಸ್ವಲ್ಪ ಕೆಳಗೆ ಇಳಿಸ್ತೀರಾ? ಯಾಕೆ? 50 ರೂಪಾಯಿ ಚಡ್ಡಿಗೆ ಅಂತದೆ. ಮಲೈಕ್ ಸಿಂಗಮಲೆ. ನನ್ ವಿಷಯ ಗೊತ್ತೇನ್ರ ನಿಮ್ಗೆ? ಇಲ್ಲ. ನನ್ ವಿಷಯ ಗೊತ್ತಾ? ಇಲ್ಲ. ಮಂಗಳೂರಲ್ಲಿ 4, ಬೆಂಗಳೂರಲ್ಲಿ 3, ಮೈಸೂರಲ್ಲಿ ಎಂತದದು? ಅಂದಾಜಾಗ್ಲಿಲ್ವಾ? ಸರಿ ನೋಡು. ಮಂಗಳೂರಲ್ಲಿ 4 ಬರ್ದ್ರು, ಬೆಂಗಳೂರಲ್ಲಿ 3 ಬರ್ದು, ಮೈಸೂರಲ್ಲಿ ಒರೆಸಿದ್ರು. ಅವ್ರು ಬಿಡ್ಬೇಕಲ್ಲ. ಒಳ್ಳೆದಾಗಿದೆ.
ಆಗಲ್ವಾ ಅದು ಮತ್ತೆ ಮಂಗಳೂರಲ್ಲಿ 4, ಬೆಂಗಳೂರಲ್ಲಿ 3, ಮೈಸೂರಲ್ಲಿ 1 ಮಾಡಿದ್ದೀನಿ. ಎಂತ ಮಕ್ಕಳ ಮಕ್ಕಳಲ್ಲ ಅಲ್ವಾ ಮತ್ತೆ ಏನೋಣ ಮರ್ಡರು ಮಾಡ್ರಂತೆ ಕಾಣಲ್ಲ. ಮರ್ಡರ್ ಯಾಕೆ ಮಾಡಿದ್ ಗೊತ್ತಾಯ್ತಾ? ಇಲ್ಲ ಅಣ್ಣ. ನಿಮ್ಮಂತವ್ರು ಹುಡುಗಿರಿಗೆ ಚುಡಾಯಿಸ್ತಾ ಇದ್ರು, ಹಂಗೆ ತಲೆ ಕಡ್ದಿದ್ದು ಹಿಂಗೆ ಮಲಗಿಸ್ಬಿಟ್ಟೆ. ಮತ್ತೆ ತಲೆ ಕಡ್ದ ಮೇಲೆ ಕೂತ್ಕೊಳ್ಳಿಸ್ಲಿಕ್ಕೆ ಆಗ್ತದ? ಇನ್ನು ಮುಂದೆ ಹುಡುಗಿರ್ ತಂಟೆಗೆ ಹೋದ್ರೆ ಪುಡಿ 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 ಮಾಡ್ಬಿಡ್ತೀನಿ ನಾನು. ಯಾವ್ದು ಪುಡಿಯ? ನಾ ಚಾ ಪುಡಿಯ, ಮೆಣಸಿನ ಪುಡಿಯ? ಅದು ಯಾವುದು ಅಲ್ಲ, ಮತ್ತೆ ನಿಮ್ ಬೆನ್ ಪುಡಿ ಮಾಡ್ತೀನಿ ನಾನು. ಎಂತದ? ನಮ್ದು ಬೆನ್ನು ಪೂರಿ ಮಾಡ್ಲಿಕ್ಕೆ ದಮ್ಮುಂಟಣ್ಣ ನಿಂಗೆ? ದಮ್ಮುಂಟಣ್ಣ. ದಮ್ಮುಂಟಾ? ದಮ್ಮುಂಟು. ದಮ್ಮಿದ್ರೆ ಉಡುಪಿ ಉದ್ಯಾವರ ಆಸ್ಪತ್ರೆ ಹೋಗ. ದಮ್ಮಿದ್ರೆ ಉಡುಪಿ ಉದ್ಯಾವರಕ್ಕೆ ಯಾಕೆ? ದಮ್ಮಿಗೆ ಉಡುಪಿ ಉದ್ಯಾವರದ ಮದ್ದು ಒಳ್ಳೇದಾಗ್ತದೆ. ನನ್ನ ಅಜ್ಜನಿಗೆ ಕೂಡ ಅಲ್ಲಿದೆ ಮದ್ದು. ನಿಮ್ಮಂತ ಕಾಮಾಲೆ ಕಣ್ಣಿನ ಕಾಮುಕರು ಇರೋದ್ರಿಂದ ಇವತ್ತು ಹುಡುಗಿರ ಅತ್ಯಾಚಾರ ಆಗ್ತಿರೋದು, ಅವರ ಕೊಲೆ ಆಗ್ತಿರೋದು. ಇನ್ನು ಮುಂದೆ ಹಂಗಾಗಲ್ಲ. ಯಾಕಂದ್ರೆ ಮಲೆ ಬಂದವನೆ, ಸಿಂಗ ಮಲೆ ಬಂದವನೆ. ನಾ ಒರುದಡೆ ಸಣ್ಣಾದಿ, ಅದು 100 ದಡೆ ಎನ್ನ ಮಾಟೆ, ದೊಡ್ಡ ಮಾಟೆ, ಎನ್ನ ಮಾಟೆ, ಕೇಕ ಮಾಟೆ. ಎಂತಾಯ್ತಾ? ಟಮಾಟೆ. ನಾ ಒರುದಡೆ ಸಣ್ಣಾದ, ಅದು 100 ದಡೆ ಎನ್ನ ಮಾಟೆ. ಸಣ್ಣ ಮಾಟೆ. ಕರೆಕ್ಟ್ ಕರೆಕ್ಟ್ ಹೇಳಿ ಬದುಕಿದಪ್ಪ. ಹೈವೇಲಿ ಒಂದೊಂದಿಗೆ ಗಾಡಿ ಪಾಸ್ ಆದಾಗ ಬದುಕಿದೆಯೋ ಬಡ ಜೀವ. ಮಲೈ ಸಿಂಗಮ. ಆಯ್ತಣ್ಣ, ಹೋಗ್ಬಿಟ್ಟು ಬನ್ನಿ. ಹೋಗ್ತಾ ಇದ್ದೆ. ಬೇಡ ಮರ ಔಷಧಿ ಬೇಡ ಕಣೋ, ಹೋಗ್ಲಿ. ಇವನಿಗೆ 7 ವರ್ಷ ಹಿಡ್ತಿದ್ದಿ, ಇವನು ಕರ್ದು ಬಿಡ್ತೀನಿ ನಾನು. ಯಾವ ವಿಷಯದಲ್ಲಿಲ್ಲ. ಶೇಖರ ಬಿಡ್ಬೇಡ, ಅವನನ್ನು ಬಿಡ್ಬೇಡ. ನೋಡು, ನಿನ್ನ ಹತ್ರ ದಮ್ಮು ಉಂಟಾದ್ರೆ, ನಿನ್ನದ ದಮ್ಮು ಉಂಟಾದ್ರೆ, ನೀನು ನಿನ್ನ ಅಪ್ಪನಿಗೆ ಹುಟ್ಟಿದ ಮಗನಾದ್ರೆ, ನೀನು ನಿನ್ನ ಅಪ್ಪನ ಮಗ ಹುಟ್ಟಿದ ಆದ್ರೆ ನೋಡ ಇವನಿಗೆ ಒಮ್ಮೆ ಹೊಡಿ. ಹೊಡಿ ನೋಡು, ಹೊಡಿ ಹೊಡಿ ನೀನು. ಶೇಖರ ಹೊಡಿ. ಹೊಡಿಬೇಡ ಅಣ್ಣ. ಮಗನಿಗೆ ಅಣ್ಣ ಇದು ಸೀರಿಯಸ್ಗಾ? ಇದು ತಮಾಷೆಗೆ. ಅವನ ಹತ್ರ ಸೀರಿಯಸ್ ಆಗ್ಬೋದು ಮಾರ. 2 ಪೆಟ್ಟು ತಮಾಷೆಗೆ ಅಂತ ಹೊಡಿದು ಮಾರ. ಎಂತ ಅವನಷ್ಟಕ್ಕೆ ಹೋಗ್ತಾ ಇದ್ನ, ನಾನು ವಾಪಸ್ ಕರ್ದು ನೀನ್ ಬೇಡ್ ತಿನ್ನದಲ್ದೆ ನನಗೆ ಬೇಡ್ ತಿನ್ಸಿದ್ಯಲ್ಲ. ಶಂಕರ, ನೀನು ಆಗಲೇ ಹೇಳಿದಲ್ವನ, ಏನಂತ? ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಅದಕ್ಕೆ ಹಾಗೆಲ್ಲ ಒಬ್ಬೊಬ್ರೆ ತಿನ್ಬಾರ್ದು. ಮತ್ತೆ ಅದಕ್ಕೆ ಹಂಚಿದಿಂದ ಅದು. ಮಜಾ ಬಾ ಮಜಾ ಭಾರತ, ಮಜಾ ಬಾ ಮಜಾ ಭಾರತ. ಯಾಕೋ ನಿರಂಜನ್ ಎದ್ರುಕೊಳ್ತಾ ಇದೆಯಾ? ಅದನ್ನು ನೋಡ್ದೆ. ಮಲೈ ಸಿಂಗ ಅಣ್ಣ, ನಮಸ್ಕಾರ ಅಣ್ಣ. ಇದು ಒರಿಜಿನಲ್ ಡೂಪ್ಲಿಕೇಟ್ ಅಣ್ಣ? ಒರಿಜಿನಲ್. ಹಾಂ ಕರೆಕ್ಟ್, ಒರಿಜಿನಲ್ಲೇ ಇದು. ಸೊ ತೆಲಿಕೆರೆ ಥನ್ನಾಲಿ ತಂಡ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತು. ವಿತ್ ಮ್ಯೂಸಿಕ್ ಮಾಡಿದಂಥ ಶಂಕರ್ ಅವ್ರು ಬಂದಿದ್ದಾರೆ ಇವಾಗ ಸ್ಟೇಜ್ ಮೇಲೆ. ನಾವು ಡೈರೆಕ್ಟಾಗಿ ನಮ್ಮ ಜಡ್ಜಸ್ ಹತ್ರ ಹೋಗೋಣ. ಸರ್, ಮಜಾ ಭಾರತ ವೇದಿಕೆಗೆ ನಿಮ್ಮ 5 ಜನಕ್ಕೆ ಸ್ವಾಗತ. ಮೊದಲನೇದಾಗಿ ಥ್ಯಾಂಕ್ ಯು ಸರ್. ಒಂದು ಸ್ಟೇಜ್ ಮೇಲೆ ಬಂದು ಒಂದು ಹೊಸ ಜಾಗದಲ್ಲಿ ಹೊಸ ಪ್ರೇಕ್ಷಕರ ಮುಂದೆ ಅಭಿನಯ ಮಾಡೋದು ನಿಜಕ್ಕೂ ತುಂಬ ಕಷ್ಟ. ಅದರಲ್ಲೂ ನಗಿಸೋದಿದೆಯಲ್ಲ, ಅದು ಇನ್ನೂ ಕಷ್ಟ. ಅದರಲ್ಲಿ ಸಿಂಗಮಲೆ ಅಂತವ್ರು ಬಂದ್ಬಿಟ್ರೆ ಇನ್ನೂ ಕಷ್ಟ. ಇದು ಯಾವ ಕಲ್ಚರ್? ಅದು ಎಲ್ಲ ಮಿಕ್ಸು. ವೆರಿ ಗುಡ್. ಇಲ್ಲಿ ಎಲ್ಲವೂ ಮಿಕ್ಸ್ ಆಗಿದೆ. ಯಾಕೆಂದರೆ ಕೇಸರಿ ಭಾತ್ ತಿಂದರೆ ಸಿಹಿ ಇರುತ್ತೆ, ಖಾರ ಭಾತ್ ತಿಂದರೆ ಖಾರ ಇರುತ್ತೆ, ಪುಳಿಯೋಗರೆ ತಿಂದರೆ ಒಂದು ಥರ ಇರುತ್ತೆ, ಬಿಸಿಬೇಳೆ ಭಾತ್ ತಿಂದರೆ ಒಂದು ಥರ ಇರುತ್ತೆ. ಬಟ್ ಇಲ್ಲಿ ಎಲ್ಲವೂ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಮಿಕ್ಸ್ ಮಾಡಿ ನಿರಂಜನಿಗೆ ಬಡಿಸ್ದಂಗಿತ್ತು. ಹಾಗಾಗಿ ನಮಗಂತೂ ತುಂಬ ಖುಷಿ ಆಯಿತು. ಮುಂದಿನ ಇನ್ನೊಂದು ಸ್ಕಿಟ್ಗೆ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ಮಟ್ಟಕ್ಕೆ. ಖಂಡಿತ ಸರ್. ಧನ್ಯವಾದಗಳು ಆ್ಯಂಡ್ ಸ್ವಾಗತ. ಎಸ್ ಶ್ರುತಿ ಮೇಡಮ್ ಹೇಳಿ, ತಲಿಕೆದ ತೆನಾಲಿ ಹೇಗನ್ನಿಸ್ತು? ಆ ರಿಸ್ಕ್ ನಾನು ತಗೊಳ್ಳಲ್ಲ. ನಾನು ಪ್ರೀತಿಯಿಂದ ಈ ಟೀಮ್ಗೆ ಒಂದು ಹೆಸರಿಟ್ಟಿದ್ದೀನಿ, ಕಾರ್ಕಳದ ತೆನಾಲಿ. ಥ್ಯಾಂಕ್ ಯು ಮೇಡಮ್. ಮಜಾ ಭಾರತದ ವೇದಿಕೆಗೆ ಕಾರ್ಕಳದ ತೆನಾಲಿ ಅವರು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದೀರಾ. ಸೂಪರ್ಬ್ ಆಗಿತ್ತು ನಿಮ್ಮ ಆ್ಯಕ್ಟ್, ತುಂಬಾ ಚೆನ್ನಾಗಿತ್ತು. ಒಬ್ಬೊಬ್ಬರ ಎಂಟ್ರಿನೂ ಕೂಡ ತುಂಬಾ ಮಜವಾಗಿತ್ತು. ಮಧ್ಯದಲ್ಲಿ ಸಿಂಗಮ್ ಬಂದು ಅವ್ರು ಏನು ನಿಮ್ಮನ್ನಿಬ್ಬರನ್ನೂ ತಿಂದು ಹಾಕ್ತಾ ಇದ್ರು, ಮಧ್ಯದಲ್ಲಿ ನೀವು ಕೊಡ್ದಾದಂಥ ಫಿಲಪ್ ತುಂಬಾ ಚೆನ್ನಾಗಿತ್ತು. ಅಚ್ಯುತ್, ಈ ವೇದಿಕೆಯಲ್ಲಿ ಮರ್ವಿನ್ಗೆ ಯಾರು ಒಬ್ರು ಕಾಂಪಿಟೇಟರೇ ಇಲ್ವಾ ಅಂದ್ಕೊಂಡಿದ್ದೆ.
ಒಬ್ಬರು ಬಂದ್ರಿ ರೀ ನೀವು. ಪುರುಷರು ಮಹಿಳೆಯರ ಗೆಟಪ್ನ ಹಾಕಿದ್ರೆ ಸಾಮಾನ್ಯವಾಗಿ ಸೀರೆ ಉಡ್ತಾರೆ, ಯಾಕಂದರೆ ಸಾಕಷ್ಟು ಕಡೆ ಕಷ್ಟ. ಗಂಡು ಹುಡುಗರು ಅಂತ ಗೊತ್ತಾಗ್ಬಿಡುತ್ತೆ. ಆದರೂ ನೀವು ಇಷ್ಟು ತುಂಡು ಹುಡುಗರು ಹಾಕಿದ್ರೂ ಕೂಡ ನೀವು ಹುಡುಗರು ಅಂತ ಅನಿಸ್ಲೇ ಇಲ್ಲ ರೀ. ಒಟ್ಟಿಗೆ ನಿಮ್ಮೆಲ್ಲರಿಗೂ ಈ ಮಜಾ ಭಾರತದ ವೇದಿಕೆಗೆ ಪ್ರೀತಿಯ ಸ್ವಾಗತ. ಹೀಗೆ ನಗಿಸ್ತಾ ಇರಿ ಎಲ್ಲ. ಎಸ್ ವಿಜಯ್ ಸರ್, ನೀವು ವಿಚಾರಗಳು ಏನೇನು ತೊಗೊಂಡಿದ್ರಿ ಕಾಮಿಡಿ ಇದು ಮಾಡೋದಕ್ಕೆ, ಅದು ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಅದನ್ನು ತುಂಬ ಕಂಟೆಂಟನ್ನು ಹೇಳಿದ್ದೇನೆ ರಬ್ಬರ್ ಥರ ಇದು ಮಾಡಿದ್ದೇನೆ. ಆ ಒಂದು ಟೈಮಿಂಗು ಕಾಪಾಡ್ಕೊಂಡು ಬಂದು ಸಾಗಿಸ್ಕೊಂಡು ಬಂದ್ರಲ್ಲ, ಆ ಪ್ರಯಾಣ ತುಂಬ ಚೆನ್ನಾಗಿತ್ತು. ಅದು ಪ್ರಯಾಣ ಇದೇ ಥರ ಸಾಗ್ತಾ ಇರಲಿ, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಇನ್ನೂ ಚೆನ್ನಾಗಿ ಮಾಡಿ. ರವಿಶಂಕರ್ ಹೇಳಿ. ತುಂಬ ಅಚ್ಚುಕಟ್ಟಾಗಿ ನಗಿಸಿದ್ರಿ. ಒಂದು ನಿಮ್ಮ ಭಾಷೆ ಇದೆಯಲ್ಲ, ಅದು ಸೂಪರ್. ಅದು ಮಂಗಳೂರು ಭಾಷೆ ಕನ್ನಡದಲ್ಲಿ ಕೇಳುವಾಗ ಎಷ್ಟು ಚೆನ್ನಾಗಿ ಅದಕ್ಕೆ ಕಾಮಿಡಿಗೆ ಒತ್ತು ಕೊಡುತ್ತೆ ಅಂತಂದರೆ ಕೇಳೋದಕ್ಕೆ ಒಂದು ಮಜಾ. ನಿಮ್ಮ ಭಾಷೆ ಅದು ಕನ್ನಡದಲ್ಲಿ ಆ ಎಲ್ಲ ಅದ್ಭುತವಾದ ಪ್ರತಿಭೆ ನಿಮ್ಮ ತೆನಾಲಿ ಟೀಮ್ಗೆ ಅದ್ಭುತವಾಗಿದೆ. ಈ ಮಜಾ ಭಾರತದಲ್ಲಿ ಖಂಡಿತವಾಗ್ಲೂ ನಿಮ್ಮ ಟೀಮ್ ಬಗ್ಗೆ ಒಂದು ದೊಡ್ಡ ನಿರೀಕ್ಷೆನೇ ಇಟ್ಕೋಬೋದು ಅಂತ ನನ್ನ ಅನಿಸಿಕೆ. ಸೂಪರ್ ಸರ್, ವೆಲ್ ಸೆಟ್ ಸರ್, ಥ್ಯಾಂಕ್ ಯು. ಮುಂದೆ ಮತ್ತಷ್ಟು ನಾವು ನಗುವಿನ ಔತಣವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ದೊಡ್ಡ ಚಪ್ಪಾಳೆಯೊಂದಿಗೆ ಬೀಳ್ಕೊಡ್ವಿ. ಆ್ಯಕ್ಚುಲಿ ಈ ಕಾರ್ಯಕ್ರಮದಲ್ಲಿ ನಾನು ಈಗಷ್ಟೇ ಒಂದು ಅಬ್ಸರ್ವ್ ಮಾಡಿದೆ. ರವಿಶಂಕರ್ ಅವರು ತುಂಬಾ ಸೀರಿಯಸ್ ಆಗಿ ಕಮೆಂಟ್ ಕೊಟ್ಟರು. ತುಂಬ ಅಪರೂಪ ಅವ್ರನ್ನ ನಾವು ಈ ಥರ ನೋಡೋದು. ಯಾಕೆಂದರೆ ಅವ್ರು ಬೇರೆ ಥರ ಇರ್ತಾರೆ. ಇವತ್ತು ಯಾಕೋ ತುಂಬ ಸೀರಿಯಸ್ ಆಗಿದ್ದಾರೆ ಅವರು. ಯಾಕೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಬಹುಶಃ ಅದು ವಾಸ್ತು ದೋಷ ಅಂತ ಕಾಣುತ್ತೆ. ಆ ಸೀಟ್ ಆ ಥರ ಇದೆ. ಸೊ ಆ ಸೀಟಿಂದ ಎಬ್ಸಿದ್ರೆ ಮೋಸ್ಟ್ಲಿ ಬೇರೆ ರವಿಶಂಕರ್ ನಮಗೆ ಕಾಣಿಸ್ಬೋದು ಅಂತ ಕಾಣುತ್ತೆ. ಸೊ ಈಗ ದಯವಿಟ್ಟು ರವಿಶಂಕರ್ ಅವರು ವೇದಿಕೆ ಮೇಲೆ ಬರಬೇಕು. ಎಸ್, ಈಗ ನಮ್ಮ ಜೊತೆ ಸಿಂಗರ್ ಕಮ್ ಆಕ್ಟರ್ ಕಮ್ ಡಾಕ್ಟರ್ ವಿಠಲ್ ರಾವ್ ಕಮ್ ಅಲಿಯಾಸ್ ರವಿಶಂಕರ್ ಅವರಿದ್ದಾರೆ. ಈಗ ನಾವು ನಿಮ್ಮ ಹಾಡುಗಾರಿಕೆಗೆ ಮಾರು ಹೋಗಿದ್ದೀವಿ. ನಿಮ್ಮ ಕಂಠಕ್ಕೆ ಕರ್ನಾಟಕನೇ ಫಿದಾ ಆಗಿದೆ. ಟ್ವಿಸ್ಟ್ ಏನು ಅಂದರೆ ಹಾಗೆ ಹಾಡೋದು ಸಾಮಾನ್ಯ, ಏನೋ ಡಿಫ್ರೆಂಟ್ ಆಗಿ ಹಾಡೋದನ್ನ, ಈ ಹಾಡುಗಾರಿಕೆನ ವೇದಿಕೆ ಮೇಲೆ ಟ್ರೈ ಮಾಡೋದು ಏನಂತೆ ಶೀತಲ್? ಈಗ ಫಾರ್ ಎಕ್ಸಾಂಪಲ್ ಹಾಡ್ತಾ ಈಗ ನಿಮಗೆ ನವೆ ಬಂದ್ಬಿಡ್ತು, ಆವಾಗ ಹೆಂಗೆ ಮೇಂಟೈನ್ ಮಾಡ್ತಾ ಹಾಡು ಹೇಳ್ತೀರಾ ಅಂತ ಬಾಯಿ ಹತ್ರ ಬಂತು ಅನ್ಕೊಳ್ಳಿ ಸರ್. ಅದನ್ನೇ ಕೇಳಬೇಕು. ನಾವೇ ಎಲ್ಲಿ ಬಂತು ಅನ್ನೋದು ಇಂಪಾರ್ಟೆಂಟ್. ನಿಮಗೆ ಎಲ್ಲಿ ಬರಬೇಕು ಅಂತ ಆಸೆ ಇದೆ ಸರ್? ನಾನು ಆಸೆ ಪಟ್ಟು ಈಗ ಒಂದು ಹಾಡು ಹಾಡ್ತೀರಾ, ಸಡನ್ ಆಗಿ ನವೆ ಬಂತು, ಕರ್ಕೊಂಡು ಹೆಂಗೆ ಆಡ್ತೀರಾ? ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ. ಈಗ ನೆಕ್ಸ್ಟ್ ಹಾಡು ಹೇಳ್ಬೇಕಾದ್ರೆ ನಿಮಗೆ ಬಿಕ್ಕಳಿಕೆ ಬಂದ್ಬಿಡ್ತು, ಹೇಗೆ ಕವರ್ ಮಾಡ್ಕೊಂಡು ಹಾಡ್ತೀರಾ? ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ, ನನ್ನ ಮುದ್ದು ತಾರೆ. ಈಗ ಮುಂದಿನ ಟ್ವಿಸ್ಟ್ ಏನು? ಹಾಡ್ತಾ ಇವಾಗ ಶೀತ ಹೋಗ್ಬಿಡ್ತು, ಆಕ್ಷಿ ಬಂದ್ಬಿಡ್ತು, ಅವಾಗ ನನ್ನ ಮುದ್ದು ತಾರೆ ನಗುತ್ತಲಿ ಬಾರೆ, ನಿನ್ನ ಬಿಟ್ಟು ದಿಗೂ ನಾನಿ ಚೀಲಾರೆ. ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ನಿಮಗೆ ಹಾಡು ಹೇಳ್ತಾ. ಅವಾಗ ತಡ್ಕೊಳಕ್ಕೆ ಸಾಧ್ಯ ಇಲ್ಲ, ಆದ್ರೂ ನೀವು ಸ್ಟೇಜ್ ಮೇಲೆ ಇದ್ದೀರಾ, ಹಾಡ್ಲೇಬೇಕು. ಅವಾಗ ಹೆಂಗ್ ನಗ್ತೀರ? ನನ್ನ ಮುದ್ದು ತಾರೆ ಬೇಗ ಬನ್ನಿ, ಒಂದು ಸಣ್ಣ ವಿರಾಮ. ಇದು ನಿಮ್ಮ ಪ್ರೀತಿಯ ಮಜಾ ಭಾರತ. Once again, welcome back to ಮಜಾ ಭಾರತ. ಸೊ ಶೀತ್ಲು, ನನಗೆ ಬದುಕಿರುವಾಗ ಮಾತ್ರ ಲವ್ ಮಾಡೋ ಆಸೆ ಅಲ್ಲ, ಸತ್ತ ಮೇಲೂ ಲವ್ ಮಾಡಬೇಕು ಅನ್ನೋ ಆಸೆ ಕಣೆ. ಅಂದ್ರೆ ನಿನ್ನ ನಾನು ಈಗ ಸಾಯಿಸ್ಬೇಕು. ಇವತ್ತು ಬೇಟ ಅಂದ್ರೆ ನೋಡು, ನಿನ್ನ ಸವಾಸ ಮಾಡಿ ನಾನು ಆಗಲೇ ಸತ್ತೋಗಿದ್ದೀನಿ ಕಣೆ. ನೋಡು, ನಾನು ಬದುಕಿದ್ರೆ ಒಬ್ಬರನ್ನ ಮಾತ್ರ ಲವ್ ಮಾಡ್ಬೋದು, ಸತ್ರೆ ಪ್ರೇತ ಆಗಿ ಭೂತ ಆಗಿ ಎಷ್ಟು ಪ್ರೇತ ಬೇಕಾದ್ರೆ ಲವ್ ಮಾಡ್ಬೋದು. ದೇವುಗಳಿಗೆಲ್ಲ ನಾನು ತಂದೆ ಆಗ್ಬೋದು. ಪ್ರೇಮಿಗಳು ಸತ್ರು ಪ್ರೀತಿ ಸಾಯಲ್ಲ ಶೀತಲ್, ಬಾ ಸಾಯಣ ನಡಿ.
ನಾನ್ ಐ ಮೀನ್ ಸತ್ಬಿಟ್ಟು ಪ್ರೇತಗಳ ಪ್ರೀತಿ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಪಂಚ್ ಪಾಂಟರ್ಸ್ ಆನ್ ಸ್ಟೇಜ್. ಪಕ್ಕದ ಸೈಡ್ಗೆ ರಿಸರ್ವೇಷನ್ ಈ ನನ್ನ ಮಗನೇ ನೆಕ್ಸ್ಟು ಫಸ್ಟ್ ಲಿಸ್ಟಲ್ಲೇ ಅವನೇ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನನ್ನ ಹೆಸರು ಚಿರಂಜೀವಿ ಅಂತ. ಸತ್ತೊಂದು ವಾರ ಆಯಿತು. ಏನಪ್ಪ ಚಿರಂಜೀವಿ ಅಂತ ಹೆಸರಿಟ್ಕೊಂಡವನೇ ಸತ್ತೋಗ್ಬಿಟ್ಟವನಲ್ಲ ಅಂತ ನೋಡ್ತಾ ಇದ್ದೀರಾ? ಸೆಲ್ಫ್ ಸೂಸೈಡ್. ದೇವರು ನನ್ನ ಸಿನಿಮಾನ ಪೂರ್ತಿನೇ ಬರೆದಿಟ್ಟಿದ್ದ, ನಾನೇ ಅರ್ಧಕ್ಕೆ ಎದ್ದು ಬಂದ್ಬಿಟ್ಟೆ. ಲೈಫಲ್ಲಿ ಈ ಥರ ಶ್ರದ್ಧಾಂಜಲಿ ಪೋಸ್ಟ್ಗಳನ್ನ ತುಂಬ ನೋಡಿದ್ದೀನಿ. ಜನನ ಮರಣ ಎರಡೂ ಬರೆದಿರ್ತಾರೆ, ಸತ್ತಿದ್ದಕ್ಕೆ ಕಾರಣ ಏನು ಅಂತಲೇ ಬರೆದಿರಲ್ಲ. ನೋಡಿ ನನಗೂ ಬರ್ದಿಲ್ಲ. ನಾನೇ ಹೇಳ್ತೀನಿ, ಲವ್ ಫೇಲ್ಯೂರ್. ಲವ್ವಲ್ಲಿ ಒಂದು ಸೈಡ್ ಲವ್ ಇರ್ಬೋದು, 2 ಸೈಡ್ ಲವ್ ಇರ್ಬೋದು, ಆದರೆ ಸೂಸೈಡ್ ಮಾತ್ರ ಇರಬಾರ್ದು. ಸಮುದ್ರದಲ್ಲಿ ಬಿದ್ದವನಿಗೂ ಲವ್ವಲ್ಲಿ ಬಿದ್ದವನಿಗೂ ಕೊನೆಯಲ್ಲಿ ಸಿಗೋದು ಒಂದೇ. ಇದೆ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು ಗುರುಗಳೇ, ಸೂಸೈಡ್ ಮಾತ್ರ ಮಾಡ್ಕೋಬಾರ್ದು. ಸತ್ತು ಮೇಕ್ಕೋದೆ ನಿನ್ನ ಆಯ್ಸ್ ಮುಗ್ದಿಲ್ಲ, ಅಂತರ್ ಪಿಚಾಚಿಯಾಗಿ ಅಲಿಯೋ ನನ್ನ ಮಗನೇ ಅಂತ ತಂದಿಲ್ಬಿಟ್ರು. ಸತ್ರೆ ಮುಕ್ತಿ ಸಿಗುತ್ತೆ ಅಂತ ಸತ್ತೆ. ಈಗ ನೋಡಿ ಒಂಟಿ ಆಗ್ಬಿಟ್ಟೆ. ಆ ಎಣಕ 3 ರೇಟ್ ಅಂದ್ರೆ ಇಷ್ಟ, ಅದು ನೋಡಿ. ಯಾವುದೋ ಈ ಅಂದ ಯಾವುದೋ ಬೇಲೂರಿನ ಶಿಲೆಯೋ ಶಾಂತಲೆಯ ಕಲೆಯೋ ಕಾಳಿದಾಸನ. ದೆವ್ವು ಕಾಲೇ ಇರಲ್ಲ, ಚಪ್ಪಲಿ ಹೆಂಗಪ್ಪ ಬಂತು? ನಿಮ್ಮಂಥವ್ರು ಇಲ್ಲೂ ಇರ್ತೀರ ಅಂತ ಕೈಯಲ್ಲೇ ಹಿಡ್ಕೊಂಡ್ ಬಂದಿದ್ದೀನಿ. ಸತ್ ಮೇಲೆ ಈ ಹುಡುಗಿರ್ ಬಿಟ್ಟಿ ಬಿಲ್ಡಪ್ಗೇನು ಕಮ್ಮಿ ಇಲ್ಲ. ಹಲೋ, ಯಾರ್ದು ಬಿಟ್ಟಿ ಬಿಲ್ಡಪ್? ಮೈಂಡ್ ಯುವರ್ ಟಂಗು. ಇದ್ದಾಗಂತೂ ಕಚ್ಚಾಡ್ಕೊಂಡ್ ಸಾಯ್ತೀವಿ, ಈಗ್ಲಾದ್ರೂ ಫ್ರೆಂಡ್ಲಿ ಆಗಿರ್ಬಾರ್ದ? ಆಯ್ತು, ಏನ್ ಬೇಕೀಗ? ಏನ್ ನಿಮ್ಮ ಹೆಸರು? ಸಂಜೀವಿನಿ. ಹಾ, ಸಂಜೀವಿನಿ ಗಿಡಕ್ಕೆ ಸಾವು ಬಂದ್ಬಿಡ್ತಾ? ಅಂದ್ರೆ ನಿಮ್ಮ ಡೇಟ್ ಆಫ್ ಡೆತ್ ಏನು ಅಂತ? ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ನಾನು ಸತ್ತಿದ್ದು. ಫ್ರೆಶ್ ಅಣ್ಣ. ಏನ್ ಆಕ್ಸಿಡೆಂಟಾ? ಅಲ್ಲ, ಸೂಸೈಡು, ಆತ್ಮಹತ್ಯೆ. ನಿಮ್ಗೇನ್ರಿ ಬಂದಿತ್ತು ದೊಡ್ಡ ರೋಗ? ನೀವ್ಯಾಕೆ ಸತ್ತಿದ್ದು? ನಾವು ಅದೇನೆ. ನಿಮ್ಗೇನ್ರಿ ಬಂದಿತ್ತು ದೊಡ್ಡ ರೋಗ? ಲವ್ಕ್ಕಿಂತ ದೊಡ್ಡ ರೋಗ ಇನ್ಯಾವುದ್ರಿ ಐತೆ? ನಾನೊಂದು ಹುಡುಗಿಗೆ ಲವ್ ಯು ಅಂತಂದೆ, ಅವ್ರ ಅಣ್ಣನ ಕರ್ಕ ಬಂದು ಗುಮ್ಮಿಸ್ಬಿಟ್ಲು. ಆಮೇಲೆ ಅವಳೇ ಬಂದು ಲವ್ ಯು ಅಂದ್ಲು. 2 ವರ್ಷ ಆಯ್ತಿದಂಗೆ ನನ್ನೇ ಅಣ್ಣ ಅಂದ್ಬಿಟ್ಲು. ಆಮೇಲೆ ಏನಿದ್ರೆ ಮೊಕದ ಮೇಲೆ ದಾಡಿ, ಕೈಯಲ್ಲಿ ಬೀಡಿ, ಡೈಲಿ ಎಣ್ಣೆ ಹೊಡಿ, ನೆಗದು ಬಿದ್ದೇತಿ ಬಾಡಿ. ಅವಳು ನಾನು ನೋಡಿ ನಕ್ಕಿದ್ಲು, ಅವಳ ಕೆನ್ನೆ ಮೇಲೆ ಗುಳಿ ಬಿತ್ತು. ನಾನು ಅವಳು ನೋಡಿ ನಕ್ದೆ, ನಾನು ಎಣ್ಣೆ ಗುಂಡಿಗೆ ಬಿತ್ತು. ಬಾಯ್, ನೀವೇ ಹೇಳಿ, ಹುಡುಗಿರ ಮನ್ಸು ದೋಸೆ ಇದ್ದಂಗೆ, ಒಂದ್ ಕಡೆ ಬೆಳ್ಳಗಡೆ ಇರ್ತದೆ, ಒಂದ್ ಕಡೆ ಸೀದೋಗಿರ್ತದೆ. ಆದ್ರೆ ಹುಡುಗರ ಮನ್ಸು ಇಡ್ಲಿ ಇದ್ದಂಗೆ, ಎಲ್ಲ ಕಡೆ ಬೆಳಗಿರುತ್ತೆ. ಸಾರಿ, ನಾನು ಅದೇ ಕ್ಯಾಟಗರಿ. ಗರ್ಲ್ಸ್, ಈ ಬಾಯ್ಗಳಿಗಿಂತ ನಾಯಿಗಳೇ ಮೇಲು. ನಿಯತ್ತಾಗಾದ್ರೂ ಇರುತ್ತೆ, ಏನಂತೀರಿ? ಹಲೋ, ಹುಡುಗರ ಬಗ್ಗೆ ನಿಮ್ಗೇನ್ರಿ ಗೊತ್ತು? ನಾನು ಸತ್ತಿದ್ದೆ ಒಬ್ಬ ಹುಡುಗನಿಂದ. ನಿಮ್ದು ಲವ್ ಮ್ಯಾಟ್ರಾ? ಹೌದು. ನಮ್ಮಪ್ಪ ಎಷ್ಟು ಒಳ್ಳೆಯವ್ರು ಗೊತ್ತಾ? ನನ್ನನ್ನು ಹೇಟ್ ಮಾಡಿದವನಿಗೋಸ್ಕರ ಲವ್ ಮಾಡಿದ ನನ್ನ ಅಪ್ಪನ್ನೇ ಬಿಟ್ಟು ಬಂದೆ. ಅಪ್ಪ, ಐ ಲವ್ ಯು ಅಪ್ಪ. ಅಪ್ಪ, ಐ ಲವ್ ಯು. ಸಾಯಕ್ಕಿಂತ ಮುಂಚೆ ಎಲ್ಲೋಗಿತ್ತು? ಬುದ್ಧಿ ಏನು ಸಗಣಿ ತಿಂತಿತ್ತ? ಈ ಲವ್ಗೆ ನಾನು ಯಾಕಡ ಸಿಗಾಕ? ಶ್ರುತಿಮಾ, ನೀವು ಕೇಳಿರ್ಬಹುದು, ಆದ್ರೂ ಹೇಳ್ತೀನಿ. ಈ ಫೆಬ್ರವರಿಗೆ ಯಾಕೆ ಆಯಸ್ ಕಡಿಮೆ? ಬರೀ 28 ದಿನ. ನನ್ನ ಬರ್ಡೇ ಅಂತನಾ? ಅಲ್ಲ, ಲವರ್ಸ್ ಡೇ ಇದೆ ಅಲ್ಲ, ಅದಕ್ಕೆ. ಕರೆಕ್ಟು ಕಣ್ರಿ. ಯಾವನ ಒಬ್ಬ ಹೇಳಿದ, ಲವ್ ಮಾಡಿ ನೋಡು, ಆಕಾಶದಲ್ಲಿ ಹಾರಾಡ್ತೀಯ, ಗಾಳಿಲಿ ತೇಲಾಡ್ತೀಯ, ಭೂಮಿಲಿ ಇಜಾಡ್ತೀಯ ಅಂತ. ನನ್ನ ಮಗ ನನ್ನ ಕೈಗೆ ಏನಾರ ಸಿಕ್ಬಿಟ್ರೆ ಕೆರ ತಕ್ಕಂಡ್ ಜ್ವರ ಬರ ತನಕ ಹೊಡೆದ್ಬಿಡ್ತೀನಿ. ಅವನು ಹೇಳ್ದಂಗೆ ಆಯ್ತಲ್ಲ.
ಲವ್ ಮಾಡಿ ಸತ್ತೋದ್ರಿ. ಈಗ ಅಂತರ್ಪಿಸತಿಯಾಗಿ ಆಕಾಶದಲ್ಲಿ ಹಾರಾಡ್ತೀರಾ, ಗಾಳಿಯಲ್ಲಿ ತೇಲಾಡ್ತೀರಾ. ಅರೆ ನೀವು ಹೇಳಿದ್ದು ಕರೆಕ್ಟ್ ಅಲ್ಲ? ಯಾಕ್ರಿ? ಅವನೇ ನಾನು ಲವ್ ಮಾಡಿದ ಹುಡುಗ. ಬೇವರ್ಸಿ ನಾಯಿ. ಯಾಕ್ರಿ? ನಾನು ಪ್ರೀತಿಸಿದ ಅವಳನ್ನ ಕ್ಯಾಶುವಲ್ ಆಗಿ ಹಿಡಿಯಕ್ ಬಂದೆ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ರಿ? ಏನು ನೋಡ್ಬಿಟ್ಟೆ, ಸಾರಿ. ಬೆಚ್ಚಿದ್ರಾ? ಏನಿಲ್ಲ, ಆಕ್ಚುಲಿ ಈ ತರ ಪಾರ್ಕಿಗೆ ಬಂದಿರೋದು ಇದೇ ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ಒಬ್ಬ ಹುಡುಗನ ಜೊತೆ ಆಚೆ ಬಂದಿರೋದಂತೂ ಇದೇ ಫಸ್ಟ್. ಲೇ ರಾಜ್ಯ ಮಟ್ಟದ ಡೌರಾಣಿ. ಈ BBMP ನಾವು ನೋಡ್ದಿರ ಪಾರ್ಕ್ ಇಲ್ಲ, ಹೋಗ್ದಿರ ಪೊದೆಗಳೇ ಇಲ್ವಲ್ಲೇ. ಅಮ್ಮ ಯಾಕ್ರಿ ಇಷ್ಟು ನಡಕ್ತಾ ಇದ್ದೀರಾ? ಆಕ್ಚುಲಿ ಇದೇ ಫಸ್ಟ್ ಟೈಮ್ ನನ್ನ ಗಾಡಿಲಿ ಒಂದು ಹುಡುಗಿ ಕೂತ್ಕೋತಾ ಇರೋದು. ನಂಗೆ ಇದೆಲ್ಲ ಅಭ್ಯಾಸನೇ ಇಲ್ಲಪ್ಪ. ನಾಯಿ ಅರ್ಧ ತಿಂದಿರೋ ರಾಗಿ ಮುದ್ದೆ ಮುಗ್ದವನೇ ನನ್ನ ಲವ್ ಮಾಡ್ಬೇಕಾದ್ರೆ ಮೂರ್ ಜನ ಹುಡುಗಿಯರನ್ನ ಮೇಂಟೈನ್ ಮಾಡ್ತಿದ್ಯಲ್ಲೇ. ಇವಾಗ ಒಂದು ಮಾತು ಹೇಳ್ತಾಳೆ ನೋಡಿ, ನನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅಂತ ಕೇಳಬೇಕಿತ್ತು, ಇನ್ನೂ ಕೇಳಿಲ್ಲ. ಅವಾಗ ಅವನೇನ್ ಹೇಳ್ತಾನೆ ಗೊತ್ತಾ? ಹಾ. ನೋಡು, ಹುಡುಗಿರ್ಗೆ ಬ್ಯೂಟಿ ಇದ್ರೆ ಫಿಗರ್ ಇರಲ್ಲ, ಹೌದಾ? ಈ ಕ್ಯಾರೆಕ್ಟರ್ ಇದ್ರೆ ಎಜುಕೇಶನ್ ಇರಲ್ಲ. ಎಲ್ಲ ಇರೋ ಹುಡುಗಿ ನೀನೊಬ್ಳೆ. ನಿಂತರ ಈ ಪ್ರಪಂಚದಲ್ಲೇ ಇಲ್ಲ. ನನ್ನನ್ನು ನೋಡಿದ್ರೆ ನಿಮಗೇನು ಅನ್ಸುತ್ತೆ? ಈ ಹುಡುಗಿರಿಗೆ ಬ್ಯೂಟಿ ಇದ್ರೆ ಬುದ್ಧಿ ಇರಲ್ಲ, ಬುದ್ಧಿ ಇದ್ರೆ ಕ್ಯಾರೆಕ್ಟರ್ ಇರಲ್ಲ, ಇದೆಲ್ಲ ಇದ್ದು ಎಜುಕೇಶನ್ ಇರಲ್ಲ. ಇದೆಲ್ಲ ಇರೋ ಹುಡುಗಿ ಅಂದ್ರೆ ನೀವೊಬ್ಳೆ. ನಿಮ್ ತರ ಈ ಪ್ರಪಂಚದಲ್ಲೇ ಇಲ್ಲ. ಒಂದು ಮಿಸ್ ಮಾಡ್ಲಿಲ್ಲ, ಕರೆಕ್ಟ್ ಆಗಿ ಹೇಳ್ದ. ಏನಾಯ್ತು? ನಿನ್ನೆ ನಾನು ನೀನು ಗಾಡಿಲಿ ಬಂದಿದ್ವಲ್ಲ, ನಮ್ ಡ್ಯಾಡ್ ನೋಡ್ಬಿಟ್ರು. ಡ್ಯಾಡ್ ಏನಂದ್ರು? ಬಸ್ಸಿಗೆ ದುಡ್ಡು ಕೊಟ್ಟಿದ್ನಲ್ಲ ವಾಪಸ್ ಕೊಡು ಅಂತ ಕಿತ್ಕೊಂಡ್ರು. ಯಸ್. ನಿಮ್ ಡ್ಯಾಡಿ ಏನ್ ಮಾಡೋದು? ನಮ್ ಡ್ಯಾಡ್ ನಿಂತ್ಕೊಂಡ್ರೆ ಟ್ರೈನ್ ಓಡುತ್ತೆ, ನಮ್ ಡ್ಯಾಡ್ ಓಡಿದ್ರೆ ಟ್ರೈನ್ ನಿಂತ್ಕೊಳ್ಳುತ್ತೆ. ಎಸ್, ಗೊತ್ತಾಯ್ತು. ತೆಲುಗು ಫಿಲಮ್ ಇರೋ ಕದಾ ಅಲ್ಲ, ಇನ್ನೇನು? ರೈಲ್ವೆ ಸ್ಟೇಷನ್ ಅಲ್ಲಿ ಕಡ್ಲೆಕಾಯಿ ಮಾಡ್ತಾರೆ. ಓನ್ ಬಿಸ್ನೆಸ್. ಏನಾಯ್ತು? ಲೇಸ್ ಬಿಟ್ಟು. ಓಕೆ ಓಕೆ. ನಾನು ಲ್ಯಾಪ್ಟಾಪ್ ಅನ್ಕೊಂಡೆ, ಇದು ಯಾವುದೋ ಕಿತ್ತೋಗಿರೋ ಟ್ರಂಕ್. ಯಾಕೆ ಭಾರ ಆಯ್ತಾ? ಏನಿಲ್ಲ. ಆಕ್ಚುಲಿ ನಾನು ನಮ್ ಲವ್ ಬಗ್ಗೆ ನಮ್ಮ ಮನೇಲಿ ಮಾತಾಡಿದ್ದೀನಿ. ನಮ್ ಡ್ಯಾಡ್ಗೆ ಮನೆ ಎಳಿಯ ಅಂದ್ರೆ ತುಂಬಾ ಇಷ್ಟ. ನೀನ್ ನನ್ಗೋಸ್ಕರ ಮನೆ ಎಳಿಯ ಆಗ್ತೀಯಾ? ನಿನಗೋಸ್ಕರ ಆಗದೆ ಇದ್ರು ನಿನ್ ತಂಗಿಗೋಸ್ಕರ ಆಗ್ತೀನಿ ಬಿಡ. ಜೋಕ್ ಮಾಡಿದೆ ಪ್ರಿಯಾ. ಪ್ರಿಯಾ? ಸತ್ಯ ಪ್ರಿಯಾ ಅಂತ ಹೆಸರಿಟ್ಟು ಕರಿತೀಯಾ? ಇದೇನಂತ ಕರಿಬೇಕು? ಯಾಕೆ ನನ್ನನ್ನ ಪೆಟ್ ನೇಮಲ್ಲಿ ಕರಿಯಲ್ಲ? ಏನಂತ? ಬುಜ್ಜಿ. ಅದ್ ನಾನಿಟ್ಟ ಹೆಸ್ರಲ್ವೇನೆ, ಅವನ ಹತ್ರ ಕರೆಸ್ಕತ್ತಿದೆಯಲ್ಲೇ ಹಾಳಾದವಳೆ. ಹೋಗು, ನನ್ನ ಹತ್ರ ಮಾತಾಡ್ಬೇಡ. ಯಾಕೆ? ನನ್ನ ತಂಗಿ ಮೇಲೆ ಕಣ್ಣು ಹಾಕ್ತೀಯ? ಜೋಕ್ ಮಾಡಿದೆ ಅಂತ ಅವಾಗಲೇ ಹೇಳಿಲ್ವಾ? ನನ್ನ ಬಗ್ಗೆ ಏನು ಅಂತ ನಿನಗೆ ಗೊತ್ತಿಲ್ವಾ? ನಾನು ಸಮುದ್ರ, ವಾವ್. ನೀನು ನೀನು ನಾನು ಆಕಾಶ, ನೀನು ಹಕ್ಕಿ, ನಾನು ಮರ, ಇಳಿಯ ಕೋತಿ. ಜೋಕ್ ಮಾಡ್ತೀಯ? ಬುಜ್ಜಿ ಬುಜ್ಜಿ ಬಾ ಇಲ್ಲಿ. ಏನು? ಕುತ್ಕೋ ಪ್ಲೀಸ್. ನಮ್ ಲವ್ ವಿಷಯನ ನಾವಿಬ್ರು ಕೊನೆವರೆಗೂ ಹೀಗೆ ಇರ್ತೀವಾ? ನಮ್ ಲವ್ನ ನಿಮ್ಮನೆಗೆ ಒಪ್ಕೊಂತಾರ? ಇವತ್ತು ನಮ್ಮ ಲವ್ ವಿಷಯನ ಮೆಲ್ಲಗೆ ನಮ್ಮ ಮನೆಗೆ ಹೇಳ್ಬಿಡ್ತೀನಿ. ಮೆಲ್ಲಿಗೆ ಹೇಳ್ಬೇಡ, ಕೇಳಿಸಲ್ಲ, ಜೋರಾಗಿ ಹೇಳು. ಜೋಕ್ ಮಾಡಿದೆ. ಜೋಕ್ ಜೋಕ್ ಜೋಕ್. ಇಷ್ಟು ಸಣ್ಣ ಗಾಳಿ ಅಲ್ವಾ? ಹೌದು ಹೌದು. ಇವಳಿಗೆ ಇನ್ನೊಂದು ಕಾಯಿಲೆ ಇದೆ,
ಎದ್ದು ನಿಂತ್ಕಳೆ. ನಿಮ್ಮ ಫ್ರೆಂಡ್ಗಿಂತ ನಾನೇ ಇಂಪಾರ್ಟೆಂಟು ಅಲ್ವಾ? ಅದಕ್ಕೆ ಅವನೇನು ಹೇಳ್ತಾನೆ ಗೊತ್ತಾ? ನೋಡು ಚಿನ್ನ, ಲವ್ ಅನ್ನೋದು 6 ಪ್ಯಾಕ್ ಇದ್ದಂಗೆ, ಮೇಂಟೈನ್ ಮಾಡಿಲ್ಲ ಅಂದ್ರೆ ಹೋಗುತ್ತೆ. ಫ್ರೆಂಡ್ ಅನ್ನೋದು ಬೊಜ್ಜಿದ್ದಂಗೆ, ಒಂದ್ಸಲ ಬಂದ್ರೆ ಹೋಗೋದೇ ಇಲ್ಲ. ಬುಜ್ಜಿ ಏನು ಬುಜ್ಜಿ ಏನು? ನಾನು ಹೋಗಿ ಅಡ್ಕೊಂತೀನಿ, ನೀನ್ ಬಂದು ಹಿಡಿಬೇಕು. ನಾನು ಇವನಿಗೋಸ್ಕರ ಸತ್ನ ಹೇಳ್ಕೊಳಕ್ಕೆ ಅಸಹ್ಯ ಆಗ್ತಾ ಇದೆ. ನಾನು ಸತ್ ಮೇಲೂ ಇವನ್ ನೆನಪಲ್ಲೇ ಇದ್ದೀನಿ, ಆದರೆ ಅವನ ನೆನಪಲ್ಲಿ ನಾನು ಉಳಿದೇ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾನು ಎಷ್ಟು ಪ್ರೀತಿ ಮಾಡಿದೆ ಗೊತ್ತಾ ಅವಳಿಗೆ. ನಂದು ಅಂತ ಯಾವುದೇ ರೀತಿ ಸೀಕ್ರೆಟ್ ಇಟ್ಕೊಂಡಿರಲಿಲ್ಲ. ಎಲ್ಲ ವಿಷಯದಲ್ಲೂ ಶೇರ್ ಮಾಡ್ತಾ ಇದ್ದೆ, ಎಲ್ಲಕ್ಕೂ ಎನ್ಕರೇಜ್ ಕೊಡ್ತಾ ಇದೆ. ಅವಳ ಹತ್ರ ನಾನು ನಿಯತ್ತೊಂದೇ ಎಕ್ಸ್ಪೆಕ್ಟ್ ಮಾಡಿತ್ತು. ನಾನು ಹುಟ್ಟಿರೋದೇ ಅವಳಿಗೋಸ್ಕರ ಅನ್ಕೊಂಡಿದ್ದೆ, ಆದರೆ ಇವತ್ತು ನಾನು ಸತ್ತಿರೋದೇ ಅವಳಿಗೆ ಅಂತ ಆಯಿತು. ನನ್ನ ನೋಡೋಕ್ಕೆ ಒಂದು ಸುಂದರವಾದ ಮುಖ ಇಲ್ಲದೆ ಇರ್ಬೋದು, ಆದರೆ ಒಂದು ಹುಡುಗಿ ವಾಸ ಮಾಡೋಕ್ಕೆ ನನ್ನ ಹತ್ರ ಒಂದು ಸುಂದರವಾದ ಹೃದಯ ಇದೆ. ಹುಡುಗಿರಿಗಿರೋ ದೊಡ್ಡ ಆಸೆ ಏನು ಗೊತ್ತಾ? ತನ್ನನ್ನು ಮಾತ್ರ ಪ್ರೀತಿಸುವಂಥ ಹೃದಯ. ಅದು ನಿಮ್ಮ ಹತ್ರ ಇದೆ. ನಾನು ಎಷ್ಟೊಂದು ಅಳ್ತಿದ್ದೆ ಗೊತ್ತಾ, ಆದರೆ ನನ್ನ ನೋವು ಕಡಿಮೆ ಆಗಲೇ ಇಲ್ಲ. ಅದಕ್ಕೆ ನಾನು ಸತ್ತಿದ್ದು. ನಾವು ಬದುಕಿದ್ದಾಗ 10 ಜನ ಬಂದು ಸಮಾಧಾನ ಮಾಡೋರು, ಆದರೆ ನಾವು ಅದನ್ನೂ ಮೀರ್ಬಿಟ್ಟಿದ್ದೀವಿ. ಅಂದರೆ ಅವಳಿಗೆ ನಾನು, ನನಗೆ ಅವಳು. ರೇ, ನಿಮ್ಗೊಂದು ಮಾತು ಹೇಳಾ? ಹೇಳಿ. ಒಂದು ವೆರಿ ಫನ್ನಿ. ಆ್ಯಕ್ಚುಲಿ ನಾನು ಹೇಳಕ್ಕೆ ಬಂದಿದ್ದೆ ಬೇರೆ ಗೊತ್ತಾ? ಏನು? ಐ ಲವ್ ಯು. ನೀವು ಎಷ್ಟೊಂದು ಡೀಸೆಂಟ್ ಆಗಿದ್ದೀರಿ ಅನ್ಕೊಂಡಿದ್ದೆ. ನಿಮ್ಮ ಹತ್ರ ಎಲ್ಲ ವಿಷಯ ಶೇರ್ ಮಾಡಿದ್ದೆ ಗೊತ್ತಾ, ಆದರೆ ನೀವು ಹಿಂಗೆ ಅಂತ ನನಗೆ ಗೊತ್ತಿರಲಿಲ್ಲ. ತಪ್ಪು ತಿಳ್ಕೊಂಡ್ರಿ ಅಲ್ಲ? ನಾನು ಹೇಳಿದ್ದು ಐ ಲವ್ ಯು ಅಂತ, ಅಂದರೆ ABCD ಬರೋ ಯು ನನಗಿಷ್ಟ ಅಂತ. ನೀವು ಬೇರೆ ಅಂತ ಬಿಟ್ರಾ? ಎಲ್ರಿಗೂ ನಾನು ಅನುಭವದ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ಯಾರೂ ಆತ್ಮಹತ್ಯೆ ಮಾಡ್ಕೋಬೇಡಿ. ಬೆಳಕಿಲ್ಲದೆ ಇರೋ ರಾತ್ರಿ ಯಾವುದೂ ಇಲ್ಲ, ಆರದೇ ಇರೋ ಗಾಯ ಯಾವುದೂ ಇಲ್ಲ, ದೂರವಾಗದೇ ಇರೋ ನೋವು ಯಾವುದೂ ಇಲ್ಲ. ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಆತ್ಮಹತ್ಯೆ ಮಾಡ್ಕೋಬೇಡಿ. ಸೂಪರ್. ನಾನು ನಿಮ್ಮ ಹತ್ರ ಒಂದು ಮಾತು ಹೇಳ? ಹೇಳಿ. ಕೋಪ ಮಾಡ್ಕೋಬಾರ್ದು. ಇಲ್ಲಪ್ಪ. ಐ ಲವ್ ಯು. ನಿಮಗೂ ಯು ಅಂದರೆ ಇಷ್ಟನಾ? ಇಲ್ಲ, ನೀವು ಅಂದರೆ ಇಷ್ಟ. ನನಗೆ ನಿಮ್ಮ ಥರ ಹುಡುಗನೇ ಬೇಕಿತ್ತು. ರೀ, ಆ್ಯಕ್ಚುಲಿ ನಿಮ್ಮಂಥ ಹುಡುಗಿ ಸಿಕ್ಕಿದ್ದಿದ್ರೆ ನಾನು ಸಾಯ್ತಾನೆ ಇರಲಿಲ್ಲ ಕಣ್ರಿ. ಈಗಲೂ ಏನು ಕಾಲ ಮಿಂಚಿಲ್ಲ. ಈಗ ಯಾವುದೇ ಜಾತಿ, ಧರ್ಮ, ಮತ, ಆಸ್ತಿ, ಅಂತಸ್ತು, ಐಶ್ವರ್ಯ ಯಾವುದೂ ಅಡ್ಡ ಬರಲ್ಲ. ನಾವು ಹ್ಯಾಪಿಯಾಗಿರ್ಬೋದು. ಏನಂತೀರಾ? ಓಕೆನಾ? ನೋಡ್ತಾ ಇರೋಂಥ ಪ್ರೇಕ್ಷಕರಲ್ಲಿ ಒಂದು ಕಳಕಳಿಯ ಮನವಿ. ಸಾಯೋಕೆ ಧೈರ್ಯ ಬೇಕು, ಆದರೆ ಅದೇ ಧೈರ್ಯನ ಬದುಕಕ್ಕೆ ತೋರಿಸಿ. ಇದು ಮಜಾ ಭಾರತದ ಮೂಲಕ ಎಲ್ಲ ಪ್ರೇಮಿಗಳಿಗೆ ಕೊಡ್ತಾ ಇರೋಂಥ ಒಂದು ಸಂದೇಶ. ದಯವಿಟ್ಟು ಆತ್ಮಹತ್ಯೆ ಬೇಡ. ಪ್ರೇಮಿಗಳು ಜೀವನನ ಪ್ರೀತಿಸಬೇಕು, ಕಳ್ಕೋಬಾರ್ದು. ಈಗ ಜಡ್ಜಸ್ನ ಕೇಳೋಣ. ಎಸ್ ಸರ್, ಕಮೆಂಟ್ಸ್ ಪ್ಲೀಸ್. ಪಂಟರ್ಸ್, ನೀವು ಯಾವಾಗ ಸ್ಟೇಜ್ ಮೇಲೆ ಬಂದರೂ ಪಂಚ್ ಸಿಗುತ್ತೆ ನಮಗೆ. ಇವತ್ತೊಂಚೂರೇನೋ ನನಗೊಂಚೂರು ಡಲ್ ಅನ್ನಿಸ್ತು. ಒಂದು ಸಂದೇಶ, ತುಂಬ ಅದ್ಭುತವಾದ ಸಂದೇಶ ನಿಮ್ಮ ಸ್ಕಿಟ್ಟಲ್ಲಿ, ತುಂಬ ಚೆನ್ನಾಗಿತ್ತು ಕೂಡ. ಅದು ಆತ್ಮಹತ್ಯೆ ಮಹಾಪಾಪ ಕೂಡ. ಅದು ಈ ಕಾರ್ಯಕ್ರಮ ನೋಡ್ತಾ ಇರೋ ಯಾವುದೇ ಪ್ರೇಮಿಗಳಿಗೆ ನನ್ನ ಮುಖಾಂತರ ಒಂದು ಸಣ್ಣ ಸಂದೇಶ ಕೊಡ್ತೀನಿ. ಲವ್ ಮಾಡೋಕ್ಕೆ ಮೊದಲು ತುಂಬ ಯೋಚನೆ ಮಾಡಿ. ಯಾಕೆಂದರೆ ಲವ್ನಲ್ಲಿ ಸಕ್ಸಸ್ಸು ಸಿಗುತ್ತೆ, ಫೇಲ್ಯೂರು ಸಿಗುತ್ತೆ. ಫೇಲ್ಯೂರ್ನ ಹೆದರಿಸೋ ತಾಕತ್ತಿದ್ರೆ ಮಾತ್ರ ಲವ್ ಮಾಡೋಕ್ಕೆ ಮುಂದೆ ಬನ್ನಿ, ಇಲ್ಲವ್ರು ಬರಬೇಡಿ. ಒಂದು ಹುಡುಗಿಗೋಸ್ಕರ ನೀವು ಪ್ರಾಣ ತ್ಯಾಗ ಮಾಡಿಬಿಟ್ರೆ ನಿಮ್ಮ ಜೊತೇಲಿ ಒಡ ಹುಟ್ಟಿದವ್ರು ಇರ್ತಾರೆ, ನಿಮ್ಗೆ ಜನ್ಮ ಕೊಟ್ಟವ್ರು ಇರ್ತಾರೆ, ನಿಮ್ಮನ್ನು ನಂಬ್ಕೊಂಡು ಭಾಳ ಜನ ಬದುಕೋರು ಇರ್ತಾರೆ. ಅವ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಲ್ವಾ? ಮಧ್ಯದಲ್ಲಿ ಬರ್ತಾಳೆ ಒಂದು ಹೆಣ್ಣು, ಅವಳಿಗೋಸ್ಕರ ಬದುಕನ್ನು ಹಾಗೆ ತೊಗೊಂಡೋಗಿ ನಾಶ ಮಾಡಿಬಿಡೋದ? ಅದೇ ತಿರಿ ಹೆಣ್ಮಕ್ಳು ಅಷ್ಟೇ. ಹೆಣ್ಮಕ್ಳ ಬಗ್ಗೆ ಅವ್ರ ಮನೇಲಿ ಎಲ್ಲರೂ ಕೂಡ ತುಂಬ ಸುಂದರವಾದ ಕನಸು ಕಂಡಿರ್ತಾರೆ. ತುಂಬ ಜನ ಹೆಣ್ಮಕ್ಳಿಗೆ ಅದು ಅರ್ಥನೇ ಆಗಿರಲ್ಲ. ಅವರು ಆ ಪ್ರೀತಿ ಅನ್ನೋ ಮಾಯೆಯಲ್ಲಿ ಎಲ್ಲವನ್ನು ಮರ್ತು ಹೋಗಿರ್ತಾರೆ. ಅದರಿಂದ ಏನು ಪ್ರಯೋಜನ? ನಿಮ್ಮ ಬದುಕು ಅರ್ಧದಲ್ಲಿ ಮುಗಿದೋಗುತ್ತೆ. ಆದರೆ ತುಂಬ ಜನ ಬದುಕಿರ್ತಾರಲ್ಲ, ಅವ್ರ ಕಡೆಯವರೆಗೂ ಆ ಶೋಕ ಮಾತ್ರ ಮುಗಿಯೋದೇ ಇಲ್ಲ. ಹಾಗಾಗಿ ಮಜಾ ಭಾರತ ವೇದಿಕೆ ಮುಖಾಂತರ ನಿಮ್ಮ ಸ್ಕಿಟ್ಟು ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದರಿಂದ 2 ಮಾತಾಡ್ತಾ ಇದ್ದೀನಿ. ರಾಘವೇಂದ್ರ ಸರ್, ನಿಮ್ಮ ಬಗ್ಗೆ ಹೇಳಲೇಬೇಕ್ರಿ ನಾನು. ಮದುವೆ ಆಗಿದೆಯಾ ನಿಮಗೆ? ಇಲ್ಲ ಸರ್. ಲವ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್. ಮದುವೆ ಆಗುತ್ತಲ್ವಾ? ಆಗುತ್ತೆ ಸರ್.
ಯಾವತ್ತಾರು ಒಂದಿನ ಹೆಣ್ಣು ನೋಡಕ್ ಹೋಗ್ತೀರಾ ನೀವು, ಶೀತಲ್ ತರ ಒಂದು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಅನ್ಕೊಳ್ಳಿ, ಈ ಡ್ರೆಸ್ಸಲ್ಲಿ ಹೋದ್ರೇನೆ ಲವ್ ಮಾಡೋದು ನಿಮ್ಮನ್ನ. ಜಗದೀಶ್, ನೀವು ತುಂಬ ಬ್ರೈಟಾಗಿ ಬರ್ಬೇಕು ನೀವು ವೇದಿಕೆ ಮೇಲೆ. ಓಕೆ, ಗುಡ್ ಲಕ್, ಥ್ಯಾಂಕ್ ಯು. ಶ್ರುತಿ ಮೇಡಮ್. ಎಸ್, ಪಂಚ್ ಪಂಟರ್ಸ್ ಇವತ್ತಿನ ಆ್ಯಕ್ಟ್ ನನಗಿಷ್ಟ ಆಯಿತು. ಒಂಥರ ಹೊಸ ಕಾನ್ಸೆಪ್ಟ್ ರೀ. ಇದುವರೆಗೂ ನಾವು ನಗ್ಸೋಕೆ ಹೇಗೆಲ್ಲ ಪ್ರಯತ್ನ ಪಡ್ತೀವಿ, ಆದರೆ 2 ಫೋಟೋಗಳನ್ನ ಇಟ್ಕೊಂಡು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಜನನ ನಗಿಸ್ಬೋದು ಅನ್ನೋದಿದೆಯಲ್ಲ, ಅದೊಂಥರ ಹೊಸ ವಿಚಾರ. ರಾಘವೇಂದ್ರ, ಅಗೇನ್ ವುಮೆನ್ ಆಫ್ ದ ಮ್ಯಾಚ್. ನೀವು ತೊಗೊಂಡಂಥ ವಿಚಾರ ತುಂಬಾ ಚೆನ್ನಾಗಿತ್ತು. ಇನ್ನೂ ಈ ವೇದಿಕೆಯ ಪ್ರಯಾಣ ತುಂಬ ದೊಡ್ಡದು. ಈ ಪ್ರಯಾಣದಲ್ಲಿ ಮತ್ತೆ ಮತ್ತೆ ಇಲ್ಲಿರೋ ಪ್ರೇಕ್ಷಕರನ್ನ ನಗಿಸೋ ಪ್ರಯತ್ನ ಮಾಡಿ. ನೀವು ಮಾಡೇ ಮಾಡ್ತೀರಾ, ಗೆದ್ದೇ ಗೆಲ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಹುಸಿ ಮಾಡಬೇಡಿ. ಆಲ್ ದ ಬೆಸ್ಟ್. ವಿಜಯ್ ಸರ್, ಹೇಗನ್ನಿಸ್ತು ದೆವ್ವಗಳ ಪ್ರೀತಿ? ನೀವು ಆಯ್ಕೆ ಮಾಡ್ಕೊಂಡಿರೋಂಥ ವಿಷಯ ಇದೆಯಲ್ಲ, 2 ರೀತಿ ಸ್ಟ್ರಾಂಗ್ ಆಗಿದೆ. ಒಂದು, ಅದರಲ್ಲಿ ಕಾಮಿಡಿ ಸ್ಟ್ರೆಂತು ತುಂಬ ಚೆನ್ನಾಗಿದೆ. 2ನೇದು ಮೆಸೇಜ್ ಹೇಳಿದ್ದೀರಾ. ಆಮೇಲೆ ಬಾಡಿ ಲ್ಯಾಂಗ್ವೇಜಲ್ಲಿ, ಆಮೇಲೆ ನಿಮ್ಮ ಅಭಿನಯದಲ್ಲಿ ಫ್ಯಾಂಟಾಸ್ಟಿಕ್. ರಾಘವೇಂದ್ರ ಆ್ಯಕ್ಚುಲಿ ನಿಮ್ಮಿಂದ ಬೃಂದಾವನ ಇರಬೇಕು ರಾಘವೇಂದ್ರ ಇರೋ ಕಡೆ. ಬಟ್ ಒಳ್ಳೆ ಮಾದಕತೆ ಇದೆ. ಸುಮ್ಮನೆ ತಮಾಷೆ ಮಾಡಬೇಕು ಅಂತಂದರೆ, ಈಗ ನನ್ನ ಅಭಿಪ್ರಾಯ ಎಲ್ಲ ಹೇಳಿದ್ಮೇಲೆ ಕೆಳಗೋಗಿ ಕೂಕ್ ಅಂತೀರಿ, ಬಂದ್ಬಿಡಿ. ಎಸ್, ಇವಾಗ ರವಿ ಸರ್ ನೀವು ಹೇಳಿ. ಇದು ಟೈಟ್ಲ್ ಬಂದು ಮಜಾ ಭಾರತ ಅಂತ. ಅಫ್ಕೋರ್ಸ್ ಇಲ್ಲಿ ಬಂದಾಗ ಎಲ್ಲರೂ ಕಾಮಿಡಿ ಮಾಡಬೇಕು, ನಗಿಸ್ಬೇಕು, ಅದನ್ನು ಕೋಟ್ಯಾಂತರ ಜನರು ನೋಡ್ತಿರ್ತಾರೆ ಅನ್ನೋದನ್ನ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಮುಂದಿನ ಸ್ಕಿಟ್ ಮಾಡಬೇಕು. ಯಾಕೆಂದರೆ ನೀವು ಭಾಳ ಒಳ್ಳೆಯ ಅಭಿನಯಗಾರರು ಅನ್ನೋದರಲ್ಲಿ 2ನೇ ಮಾತೇ ಇಲ್ಲ. ಜೊತೆಗೆ ಮೆಸೇಜ್ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆಯ ಮೆಸೇಜು, ಸ್ವಲ್ಪ ಜಾಸ್ತಿ ಆಯ್ತು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮೆಸೇಜ್ ಹೇಳೋ ಮೆಸೇಜನ್ನು ಚುಟುಕಾಗಿ ಕೊನೆಯಲ್ಲಿ ಎಂಡಲ್ಲಿ ಪಟ್ಟಂತ ಮುಗಿಸ್ಬಿಟ್ರೆ ತುಂಬ ಸ್ವೀಟಾಗಿರುತ್ತೆ. ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಮಾಡುವಾಗ ನಿಮ್ಮಿಂದ ಮಜಾನ ನಾನು ನಿರೀಕ್ಷೆ ಮಾಡ್ತೀನಿ. ವೆರಿ ವೆಲ್ ಸರ್, ವೆರಿ ವೆಲ್ ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಟೈಮ್ ಅವ್ರು ಕೊಟ್ಟಿರೋಂಥ ಎಲ್ಲ ಪಾಯಿಂಟ್ಸ್ಗಳನ್ನು ತಲೆಗೆ ಹಾಕೊಂಡು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇವತ್ತಿನ ಕಾರ್ಯಕ್ರಮದ ಬಹಳ ಇಷ್ಟವಾದಂಥ ಸೆಗ್ಮೆಂಟ್ ನಂಗಿದು. ಯಾಕೆಂದ್ರೆ ಇಲ್ಲಿ ಸೂಪರು ಮತ್ತೆ ಸುಮಾರು 2 ನೋಡೋದ ಸಮಯ ಆಗಿದೆ. ಇವತ್ತಿನ ನಮ್ಮ ಈ ಎಪಿಸೋಡ್ನ ಮಜಾ ಕಿರೀಟ ಯಾರ ಮುಡಿಗೆ ಹೋಗ್ತಾರೆ ಸರ್? ಪ್ರತಿಯೊಂದು ಆ್ಯಕ್ಟಲ್ಲೂ ಅವರೇ ಸೂಪರು, ಆದರೆ ಅವ್ರಿಗೆ ಕಿರೀಟ ಕೊಡೋಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ. ಈ ಸರಿ ಅವ್ರನ್ನ ಮಿಸ್ ಮಾಡಲೇಬಾರ್ದು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಮರ್ವಿನ್ ಅವರು. ಸೊ ಇವಾಗ ಸೂಪರ್ ಆಯ್ತು. ಸುಮಾರು ಯಾರು ಹೇಳಕ್ ಬೇಜಾರಾಗುತ್ತೆ, ಯಾಕಂದ್ರೆ ಕಳೆದ ವಾರ ನಾವೇ ಕಿರೀಟ ಹಾಕಿದ್ವಿ ಅವರಿಗೆ. ಆ 2 ಕಲಾವಿದರನ್ನ ಒಬ್ಬರನ್ನ ಹೇಳಬೇಕು, ಆದ್ರೆ 2 ಆಯ್ಕೆ ಮಾಡಿದೀವಿ. ಅದು ಜಗದೀಶ್ ಹಾಗೂ ನೀಲ. ಮಜಾ ಅಂದ್ರೆ ಇದೆ. ಜಗದೀಶ್, ಯಾಕೆ ಡಲ್ ಆಗಿದ್ದೀರಾ? ಯಾಕೆ ಸಪ್ಪಗಾಗ್ಬಿಟ್ಟಿದ್ದೀರಿ? ಅಲ್ಲಲ್ಲ, ಏನೇ ಸಿಕ್ಕಿದ್ರು ಅದು ಪ್ರೋತ್ಸಾಹಕ್ಕೆ. ಅದು ಕಿರೀಟ ಸಿಕ್ಕಿದ್ರು ಅಷ್ಟೇ, ಪನಿಷ್ಮೆಂಟ್ ಸಿಕ್ಕಿದ್ರು ಅಷ್ಟೇ. ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ವಿ ಅಂತ ಎಲ್ರಿಗೂ ಒಂದು ಪ್ರಶ್ನೆ ಇದೆ. ನೀವು ನಮ್ಮ ನಿರೀಕ್ಷೆಗೆ ಹತ್ತಿರ ಬರಲಿಲ್ಲ, ಅದಕ್ಕೆ ನಿಮ್ಗೆ ಆಯ್ಕೆ ಮಾಡಿದ್ದು. ನಿಮ್ಮಿಂದ ದೊಡ್ಡದಾಗಿ ನಿರೀಕ್ಷೆ ಮಾಡಿದ್ವಿ. ಸರಿ ಸರ್, ನೀವು ಅದ್ಭುತವಾದ ಕಲಾವಿದರು ನೀವಿಬ್ಬರು ಕೂಡ. ಹಾಗಾಗಿ ನಿಮ್ಮಿಬ್ಬರಿಗೆ ಯಾಕೆ ಪನಿಷ್ ಮಾಡ್ತಾ ಇದೀವಿ ಅಂದರೆ, ನೆಕ್ಸ್ಟು ನೀವು ಫುಲ್ ಮನೋರಂಜನೆ ನಮಗೆ ಕೊಡಬೇಕು ಅಂತೇಳಿ. ಅರ್ಥ ಆಯ್ತಲ್ಲ? ಬೇಜಾರೆಲ್ಲ ಮಾಡ್ಕೋಬಾರ್ದು. ಇಲ್ಲ ಸರ್, ಏನು ಸಿಕ್ಕಿದ್ರು ಅದನ್ನ ಖುಷಿಯಾಗಿ ತಗೊಳ್ಬೇಕು. ಓಕೆ. ಈಗ ಏನು ಪನಿಷ್ಮೆಂಟ್ ಕಾರ್ಡಿನ ನೋಡೋಣ. ಓಕೆ, ಈಗ ಪನಿಷ್ಮೆಂಟ್ ಬರಬೇಕು ಅಂದರೆ ಬೇಬೀಸ್ ಬರಬೇಕು. ಬೇಬೀಸ್ ಪ್ಲೀಸ್ ಕಮ್ ಆನ್. ಓಕೆ, ಈಗ ನಿನಗೆ ಖುಷಿಯಾಗುವಂಥ ಒಂದು ಸಮಾಚಾರ ಇದೆ. ಇಷ್ಟು ಜನದಲ್ಲಿ ಯಾರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೀನು ಯಾರನ್ನ ಸೆಲೆಕ್ಟ್ ಮಾಡ್ಕೋತೀಯ? ಹಲೋ, ಹಂಗಲ್ಲಪ್ಪ, ಬ್ಯಾಗಲ್ಲಿ ಪನಿಷ್ಮೆಂಟ್ ಇದೆ, ಅದನ್ನ ಮಾತ್ರ. ಅವಕ್ಕ ಸರ್, ಬಾಗುರು, ನೀನೇ ಬಾಗುರು. ಬ್ಯಾಗಲ್ಲಿ ಏನಿದೆ ಅಂತ. ಇವರಿಗೆ ಬಂದಿರುವಂತಹ ಶಿಕ್ಷೆಯ ಹೆಸರು ಯೋಗರಾಜ ಭಟ್ಟರನ್ನು ನೆನೆದು ಯೋಗ ಮಾಡುವುದು. ಸೊ ಇದನ್ನ ಕಲಿಸೋದಕ್ಕೆ ಉಷಾ ಅವರು ವೇದಿಕೆ ಮೇಲೆ ಬರಬೇಕು. ಮೈ ಡಿಯರ್ ಲೇಡೀಸ್, ಥ್ಯಾಂಕ್ ಯು ವೆರಿ ಮಚ್. ಮ್ಯೂಸಿಕ್. ಆಲ್ ದಿ ಬೆಸ್ಟ್ ಜಗದೀಶ್ and ನೀಲಾ. Hey!
ಮೇಡಮ್ ನೆಕ್ಸ್ಟ್ ಕಷ್ಟದ್ ಮಾಡಿಸಿ ಮೇಡಮ್, ಫುಲ್ ಕಷ್ಟದ್ದು. ಚಲೋ. ಅದ್ಭುತ ಹುಷಾರೇ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ಹೇಗೆ ಅನ್ನಿಸ್ತು? ನಿಮ್ಗೇನು ತುಂಬ ತೀರಾ ಏನು ಕಷ್ಟ ಆದಂಗೆ ಅನಿಸ್ಲಿಲ್ಲ ನಮಗೆ. ಅದೇ ಮೇಡಮ್ ಕಾಣಿಸಲ್ಲ, ಅದು ಒಳಗಡೆ ನೋವು. ನಿಮ್ಗೆ ಹೆಂಗೆ ಅನಿಸ್ತು? ಒಂದು ಸ್ವಲ್ಪ ಡ್ರೆಸ್ ಕಂಫರ್ಟಬಲ್ ಇರಲಿಲ್ಲ, ಅದಕ್ಕೆ ಅಲ್ಲಿ ಸಮಸ್ಯೆ ಅಲ್ಲಿತ್ತು. ನಗ್ತಾ ಇದ್ರೆ ಎಲ್ಲ ಸ್ನಾಯುಗಳು, ಸೆಳೆತಗಳು, ಆಗಳು, ಈಗಳು, ಓಗಳು ಎಲ್ಲ ವಾಸಿಯಾಗುತ್ತಂತೆ. ಸರ್ವರೋಗಕ್ಕೂ ಮದ್ದು ನಗು. ಯಾವಾಗಲೂ ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ನೀವು ನಗ್ತಾ ಇರಿ, ಮತ್ತೊಬ್ಬರು ನಗಿಸ್ತಾ ಇರಿ, ಅದರಿಂದ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ ಅಂತ ಹೇಳ್ತಾ ಅದೇ ಖುಷಿನಲ್ಲಿ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಸೊ ವಿಜಯ್ ಸರ್, ನಮ್ಮ ಶೋಗೆ ಬಂದ್ರಿ, ದೋಸೆಗಳನ್ನ ಕೊಟ್ರಿ, ಒಟ್ಟಿನಲ್ಲಿ ಮಜಾ ಮಾಡಿದ್ರಿ. ಹೆಂಗಿತ್ತು ನಿಮ್ಗೆ ಅನುಭವ? ಫ್ಯಾಂಟಾಸ್ಟಿಕ್, ಬೊಂಬಾಟು, ಸೂಪರಾಗಿತ್ತು. ಮತ್ತೆ ಇನ್ನೊಂದ್ಸತಿ ಅವಕಾಶ ಇದ್ರೆ ಕರೀರಿ, ಬಂದು ಮಜಾ ಮಾಡ್ತೀನಿ. ಅಷ್ಟು ಮಜವಾಗಿದೆ. ಬರ್ತಾ ಇರ್ಬೇಕು ನೀವು. ಹಾಗೆ ಡಾಕ್ಟರ್ ವಿಠಲ್ ರಾವ್ ಅವರು ನಮಗೆ ನಗ್ಸೋರನ್ನ ಕಂಡ್ರೆ ತುಂಬ ಇಷ್ಟ. ನನಗೆ ಯಾವಾಗ ಯಾರು ನೋಡಿದ್ರೆ, ಈಗ ನಮ್ಮ ನಿರಿ ಅವ್ನು ಮಾತಾಡಿದ್ರೆ ನನಗೆ ನಗು ಬರ್ತಾ ಇರುತ್ತೆ. ಸೊ ನಗ್ತಾನೆ ಇರ್ತೀನಿ. ನಾನು ಯಾರು ನಗ್ಸಾರೋ ಅವ್ರನ್ನ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಅಂಥದ್ರಲ್ಲಿ ಅವಾಗಲೇ ಹೇಳಿದೆ, ಮಜಾ ಭಾರತ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಕರ್ನಾಟಕ ನಗ್ಸೋಕೆ ಹೊರಟಿದ್ದೀರಾ. ನಿಮ್ಗೆಲ್ಲರೂ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ನಾರಾಯಣ್ ಸರ್ ಹಾಗೆ ಶ್ರುತಿ ಮೇಡಮ್ ಇಬ್ರು, ಇವತ್ತಿನ ನಮ್ಮ ನಗುವಿನ ಪಯಣ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮಿಬ್ರಿಗೂ? ದೊಡ್ಡ ಮನೋರಂಜನೆಯನ್ನು ಕೊಟ್ಟಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಇವರ ಸಿಲ್ಲಿಲಲ್ಲಿ. ಅದಾದಮೇಲೆ ಇವರು ದೋಸೆ ಮಾರಕ್ಕೆ ಹೋಗ್ಬಿಟ್ರು. ಅದು ಸ್ವಲ್ಪ ದೊಡ್ಡ ಗ್ಯಾಪ್ ಇತ್ತು, ಆದರೂ ಒಳ್ಳೆ ದೋಸೆ ಕೊಟ್ಟಿದ್ದಾರೆ. ಚಟ್ನಿ ಸ್ವಲ್ಪ ಖಾರ ಇತ್ತು, ತಗೊಂಡಿದ್ದಾರೆ ಜನ. ಮುಂದೆ ಅವ್ರು ಇಡ್ಲಿ ಸುಡ್ತಾರೋ, ಕಜಾಯ ಸುಡ್ತಾರೋ, ಕಡುಬು ಸುಡ್ತಾರೋ ಗೊತ್ತಿಲ್ಲ. ಏನು ಸುಟ್ಟು ಕೊಡ್ತಾರೋ ಕಾಯ್ತಾ ಇದ್ದೀವಿ. ಬೇಗ ಸುಟ್ಟುಬಿಟ್ಟು ನಮಗೆ ಕೊಟ್ಟರೆ ನಾವು ತಿಂತೀವಿ. ಆಮೇಲೆ ರವಿಶಂಕರ್, ನಮ್ಮ ಪ್ರೀತಿಯ, ನನ್ನ ತುಂಬ ಪ್ರೀತಿ ನನಗೆ ಇವ್ರ ಮೇಲೆ. ಯಾಕೆಂದ್ರೆ ಇವ್ರು ಬರೀ ಕಲಾವಿದರಷ್ಟೇ ಅಲ್ಲ, ಅದ್ಭುತವಾದ ಗಾಯಕರು ಕೂಡ. ಹೌದು. ಹಾಗಾಗಿ ಅವ್ರು ಎಲ್ಲಿ ಹಾಡ್ತಾ ಇದ್ರು ಅಲ್ಲಿ ನನ್ನ ಕಿವಿ ನೆಟ್ಗಾಗ್ಬಿಡುತ್ತೆ. ನಾನು ಇವ್ರಿಗೆ ಮಾತು ಕೊಟ್ಟಿದ್ದೀನಿ, ನನ್ನ ಸಿನಿಮಾ ಒಂದಲ್ಲಿ ಹಾಡಿಸ್ತೀನಿ ಅಂತ ಹೇಳಿ. ಆದಷ್ಟು ಬೇಗ ಅದು ಈಡೇರಲಿ. ಆಮೇಲೆ ಇವರಿಬ್ಬರು ಕೂಡ ಇವತ್ತು ಈ ವೇದಿಕೆಗೆ ಬಂದು ಈ ವೇದಿಕೆಗೆ ಕಳೆ ಕೊಟ್ಟಿದ್ದಾರೆ. ಧನ್ಯವಾದಗಳು ನಮ್ಮ ವೇದಿಕೆಗೆ ಬಂದಿದ್ದಕ್ಕೆ. ಈಗ ಮೇಡಮ್ ಮಾತಾಡ್ತಾರೆ. ಪೈಸಾ ವಸೂಲ್ ನಿರ್ದೇಶಕರು ಇವಾಗ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇಂಡಸ್ಟ್ರಿಯಲ್ಲಿ ಹಲವಾರು ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಈ ಕರ್ನಾಟಕಕ್ಕೆ ಕೊಡಿ ನೀವು. ಇವರು ಸಿನಿಮಾದಲ್ಲಿ ಇದ್ದಾರೆ ಅಂದರೆ ಅಲ್ಲಿ ನಗು ಇದ್ದೇ ಇರುತ್ತೆ ಅನ್ನೋ ಒಂದು ಕನ್ಫರ್ಮೇಷನ್ ನನಗೆ. ಅಷ್ಟರ ಮಟ್ಟಕ್ಕೆ ಒಂದು ಒಳ್ಳೆ ಕಲಾವಿದರು ಇವ್ರು. ನಿಮ್ಮಿಬ್ಬರನ್ನೂ ಮಜಾ ಭಾರತ ವೇದಿಕೆಯಲ್ಲಿ ನೋಡಿ ತುಂಬಾ ಖುಷಿ ಆಯಿತು ಸರ್. ನಾವು ತುಂಬ ಮಜಾ ಪಟ್ವಿ. ನಿಮ್ಮ ಆ್ಯಕ್ಟಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದೀವಿ. ಹೊರಡಕ್ಕಿಂತ ಮುಂಚೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಜೀವನದಲ್ಲಿ ವಾಚ್ ಚೆನ್ನಾಗಿದ್ರೆ ಏನು ಪ್ರಯೋಜನ ಇಲ್ಲ, ಟೈಮ್ ಚೆನ್ನಾಗಿರಬೇಕು. ಸೊ ಇನ್ಮೇಲೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಓಕೆ, ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಖುಷಿ ಖುಷಿಯಾಗಿರಿ, ಮಜವಾಗಿರಿ. ನಾಳೆ ಮತ್ತೆ ಬರ್ತೀವಿ, ಕಾಯ್ತಾ ಇರಿ. ಬಾಯ್.